ನಮಸ್ಕಾರ ವೀಕ್ಷಕರೇ. ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಾಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ದೀವಿಗೆಯನ್ನ ಎಲ್ಲೆಡೆ ಪಸರಿಸುವಂತವರು ಯಾರಂತ ಕೇಳಿದ್ರೆ ಅದು ನಮ್ಮ ಜೀವನದಲ್ಲಿ ಬರುವಂತಹ ಶಿಕ್ಷಕರು. ಅಂತಹ ಶಿಕ್ಷಕರಿಗೆ ಒಂದು ದಿನವಾಗಿ ಆಚರಿಸುವಂತಹ ಶಿಕ್ಷಕರ ದಿನಾಚರಣೆಯ ಒಂದು ಸಂಭ್ರಮ ಸಡಗರದಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಈ ಒಂದು ಅಭಿಮತ ವಾಹಿನಿಗೆ ಇವತ್ತು 3 ಜನ ಗುರುಗಳನ್ನ ನಾವು ಈ ಒಂದು ವೇದಿಕೆಗೆ ಕರೆತಂದಿದ್ದೇವೆ. ಸೊ ಅವರ ಜೊತೆ ಒಂದಷ್ಟು ಹರಟೆ ಮಾತುಕತೆಗಳನ್ನ ಮಾಡ್ತಾ ಸಾಗೋಣ. ಮೊದಲನೇದಾಗಿ ಎಲ್ಲ ಸಮಸ್ತ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸುತ್ತಾ ಈ ದಿನ ನಮ್ಮ ಜೊತೆ ನಮ್ಮ ವಾಹಿನಿಯಲ್ಲಿದ್ದಾರೆ. ಮೊದಲನೇದಾಗಿ ಶ್ರೀಯುತ ಯತಿನ್ ಸರ್ ಇವರು. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಮತ್ತೋರ್ವ ಅತಿಥಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತವರು ಡಾಕ್ಟರ್ ನಿಶಾ ಯುವರಾಜ್ ಇವರು. ಮೇಡಮ್, ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಅದೇ ರೀತಿ ಮತ್ತೋರ್ವ ಶಿಕ್ಷಕಿ ನಮ್ಮ ಜೊತೆ ಇದ್ದಾರೆ, ಶ್ರೀಮತಿ ರೂಪಾ ಇವರು. ಮೇಡಮ್, ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ತಿಳಿಸ್ತಾ ಇದ್ದೇನೆ. ಎಸ್, ಮೊಟ್ಟ ಮೊದಲನೇದಾಗಿ ನಿಮ್ಗೆ ಮೂವರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ಯತಿನ್ ಸರ್ ಹತ್ರ ಬರ್ತೇನೆ. ಸರ್, ನಿಮ್ಮ ಒಂದು ಕಿರು ಪರಿಚಯ ಅಂತ ಮಾಡಬೇಕಾದ್ರೆ ನಮ್ಮ ವೀಕ್ಷಕರಿಗೆ. ಸರ್, ನನ್ನ ಬಗ್ಗೆ ಹೇಳಬೇಕಾದ್ರೆ ನಾನು ಪ್ರಸ್ತುತವಾಗಿ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನಾನು ಆಯ್ಕೆಯಾಗಿದ್ದೇನೆ. ಸೊ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ದೇನೆ. ಅದರ ಜೊತೆಗೆ ನಾನು IQSC ಕೋಆರ್ಡಿನೇಟರ್ ಆಗಿಯೂ ಕೂಡ ಇದ್ದೇನೆ. ಅದೇ ರೀತಿ ಆ ಕಾಲೇಜಿನಲ್ಲಿ ಬರುವಂಥ ಸ್ಟೂಡೆಂಟ್ ಕೌನ್ಸಿಲ್ ಆಗಿರ್ಬೋದು, ಇದೆಲ್ಲ ಆ್ಯಕ್ಟಿವಿಟೀಸ್ಗಳನ್ನು ನಾನು ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ನಾನು PhD ಅನ್ನು ಕೂಡ ಮಾಡ್ತಿದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದ ನಮ್ಮ ವಾಣಿಜ್ಯ ವಿಭಾಗದಲ್ಲಿ ನಾನು ನನ್ನ ಸಂಶೋಧನೆಯನ್ನು ಮಾಡ್ತಾ ಇದ್ದೇನೆ. ಇದು ಅಂತಿಮ ಹಂತದಲ್ಲಿ ಉಂಟು. ಮುಂದಿನ ವರ್ಷಗಳಲ್ಲಿ ಖಂಡಿತವಾಗಿ PhD ಕೂಡ ನಾನು ಪಡೀಲಿಕ್ಕಿದ್ದೇನೆ. ಸೊ ಇಷ್ಟು ನನ್ನ ಬಗ್ಗೆ ಹೇಳಬೇಕಾದ್ರೆ. ಓಕೆ ಸರ್. ಸರ್, ನೀವೊಂದು ಈ ಒಂದು ಶಿಕ್ಷಣ ಕ್ಷೇತ್ರವನ್ನು ಆರಿಸಬೇಕಾದ್ರೆ ಕಾರಣ? ಸರ್, ನನಗೊಂದು ಒಲವಿತ್ತು ಸರ್. ಯಾವುದೇ ಕಾರಣಕ್ಕೂ ಒಂದು ಶಿಕ್ಷಣ ಎಂಬುದು ಒಂದು ಮಾತಿದೆ, ಏನಂತ ಹೇಳಿದ್ರೆ ದಾನದಲ್ಲಿ ಮಹಾದಾನ ಅಂತ ಹೇಳಿದ್ರೆ ಅನ್ನದಾನ, ಅದಕ್ಕಿಂತ ಮಿಗಿಲಾದ ದಾನ ಇನ್ನೊಂದು ಯಾವುದು ಅಂತ ಕೇಳಿದರೆ ಶಿಕ್ಷಣ ಅಂತ. ಹಾಗಾಗಿರುವಾಗ ಸೊ ಈ ಶಿಕ್ಷಣ ಎಂಬುದನ್ನು ಎಲ್ಲರಿಂದ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರಿಗೂ ಸಹ ಈ ಶಿಕ್ಷಣ ಎಂಬುದನ್ನು ಪಡೆಯುವಂಥದ್ದು ಎಲ್ಲರ ಆಸೆ ಇರ್ತದೆ. ಹಾಗಾಗಿ ಇದನ್ನು ಕೊಡುವಂಥದ್ದು ಕೂಡ ಅತಿ ಮುಖ್ಯವಾದ ಒಂದು ಪಾತ್ರ ಜೀವನದಲ್ಲಿ. ಹಾಗಾಗಿ ನನಗೊಂದು ಆಸಕ್ತಿ ಇತ್ತು, ಈ ಒಂದು ಶಿಕ್ಷಣ ಎಂಬುವ ಕ್ಷೇತ್ರಕ್ಕೆ ನಾನು ಇಡಬೇಕು, ಸೊ ಕಾಲಿಡಬೇಕು. ಸೊ ಕಾಲಿಡುವ ಮುಂಚೆ ನನಗೆ ಇದರ ಬಗ್ಗೆ ತುಂಬ ನಾನು ಶಿಕ್ಷಣ ಕ್ಷೇತ್ರಕ್ಕೇ ಬರ್ತೇನೆ ಅಂತ ನಾನು ಪ್ರಾಕ್ಟಿಕಲಿ ಯೋಚನೆ ಮಾಡಿದವನಲ್ಲ. ಬಟ್ ಏನೋ ಒಂದು ಕಾರಣ, ನನ್ನ ಉದ್ದೇಶಗಳಿತ್ತು. ಸೊ ನನ್ನ ತಂದೆ ತಾಯಿಯವರು ಕೊಟ್ಟ ಮಾರ್ಗದರ್ಶನ ಆಗಿರ್ಬೋದು, ನನ್ನ ಗುರುಗಳಾಗಿರ್ಬೋದು, ಇವರೆಲ್ಲರ ಒಂದು ಏನು ಮಾರ್ಗದರ್ಶನ ಇದೆ, ಖಂಡಿತವಾಗಿಯೂ ನನ್ನನ್ನು ಈ ಶಿಕ್ಷಣ ಕ್ಷೇತ್ರಕ್ಕೆ ಬರಲಿಕ್ಕೆ ಒಂದು ನನಗೆ ದಾರಿಯನ್ನು ತೋರಿಸಿಕೊಟ್ಟಿದೆ. ಖಂಡಿತ ಸರ್. ಅದೇ ರೀತಿ ನೀವೊಂದು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಉಪಪ್ರಾಂಶುಪಾಲರಾಗಿ ಕೂಡ ಕಾಲೇಜಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಂತ ಕೇಳ್ಪಟ್ವಿ ನಾವು. ಸರ್, ಮತ್ತೊಮ್ಮೆ ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದ. ಎಸ್ ಮೇಡಮ್, ಅದೇ ರೀತಿ ನಮ್ಮ ಜೊತೆ ಡಾಕ್ಟರ್ ನಿಶಾ ಮ್ಯಾಮ್ ಇದ್ದಾರೆ. ಸರ್, ಮ್ಯಾಮ್, ನಿಮ್ದೊಂದು ಕಿರು ಪರಿಚಯ ಅಂತ ಹೇಳಬೇಕಾದ್ರೆ. ಎಸ್ ಸರ್, ನಾನು ಈಗ ಪ್ರಸ್ತುತ ನಮ್ಮ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ ಇಕನಾಮಿಕ್ಸ್ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹಾಗೆಯೇ ಕಾಲೇಜಿನ ಕೆಲವೊಂದು ಅಸೋಸಿಯೇಷನ್ನ ಮುಖ್ಯಸ್ಥೆಯಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಕ್ವಾಲಿಫಿಕೇಷನ್ ನೀವು ಕೇಳೋದಾದರೆ, ನಾನು LLB ಮಾಡಿ ನಂತರ LLM ಮಾಡಿ PhD ಮಂಗಳೂರು ಯೂನಿವರ್ಸಿಟಿಯಿಂದ PhD ಪದವಿಯನ್ನು ಕೂಡ ಪಡೆದಿರ್ತೇನೆ. ಇದಿಷ್ಟು ನನ್ನ ಬಗ್ಗೆ ಅಂತ ಹೇಳ್ಬೋದು. ಓಕೆ, ಅಂದರೆ ನೀವು ವಕೀಲ ವೃತ್ತಿಯನ್ನ ಮಾಡ್ತಾ ಇದ್ದವರು, ಆನಂತರ ಈ ಒಂದು ಉಪನ್ಯಾಸಕರಾಗಿ ಕರ್ತವ್ಯನ ನಿರ್ವಹಿಸ್ತಿದ್ರಿ. ಮೇಡಮ್, ನಿಮ್ಮ ಒಂದು ಸ್ವ ಆಸಕ್ತಿ ಅಂತ ಹೇಳ್ಬೇಕಾದ್ರೆ ನಿಮ್ಗೆ ವಕೀಲ ಆಗ್ಬೇಕಂತ ಇತ್ತ ಅಥವಾ ಶಿಕ್ಷಕರಾಗ್ಬೇಕಂತ ಆಸೆ ಇತ್ತಾ? ಇಲ್ಲ, ನನಗೆ ವಕೀಲೆ ಬೇಕಂತಲೂ ಆಸೆ ಇರಲಿಲ್ಲ, ಶಿಕ್ಷಕಿ ಆಗಬೇಕಂತಲೂ ಆಸೆ ಇರಲಿಲ್ಲ. ನನ್ನ ಆಸೆ ಇದ್ದದ್ದೇ ಬೇರೆ, ನನ್ನ ಆಸಕ್ತಿ ಇದ್ದದ್ದೇ ಬೇರೆ. ನನಗೆ ನ್ಯಾಯಾಧೀಶೆ ಆಗಬೇಕು ಅಂತ ಆಸೆ ಇತ್ತು. ಸೊ ಅದೇ ಉದ್ದೇಶದಿಂದ ನಾನು ಓದ್ತಾ ಬಂದೆ. ಆದರೆ ಎಲ್ಲರಿಗೂ ಇರುವ ಹಾಗೆ ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ಬಿಕ್ಕಟ್ಟು ಎಲ್ಲರಿಗೂ ಇರ್ತದೆ. ಸೊ ಉದ್ಯೋಗವನ್ನು ಆಯ್ಕೆ ಮಾಡಲೇಬೇಕಾಗಿತ್ತು. ನನಗೆ ಕಾಯುವಂತಹ ಪರಿಸ್ಥಿತಿ ನನಗಿರಲಿಲ್ಲ. ಹಾಗಾಗಿ ಶಿಕ್ಷಕ ವೃತ್ತಿಯನ್ನು ಅನಿವಾರ್ಯವಾಗಿ ಶಿಕ್ಷಕ ವೃತ್ತಿಗೆ ಬರಬೇಕಾಗಿ ಬಂತು ನನಗೆ. ಓಕೆ ಮ್ಯಾಮ್, ಮತ್ತೊಮ್ಮೆ ತಮಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್ ಮ್ಯಾಮ್, ಅದೇ ರೀತಿ ತಮ್ಮ ಒಂದು ಕಿರು ಪರಿಚಯವನ್ನು ಹೇಳಬೇಕಾದ್ರೆ. ನಾಡಿನ ಸಮಸ್ತ ಜನರಿಗೆ ನನ್ನ ಪ್ರಣಾಮಗಳು, ಹಾಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ನಾನು ರೂಪಾ ಪ್ರದೀಪ್, ಮೂಡುಬಿದ್ರೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವಂತಹ ರೋಟರಿ ವಿದ್ಯಾಸಂಸ್ಥೆಯಲ್ಲಿ ನಾನು MA B.Ed ಪದವಿಯನ್ನು ಪಡ್ಕೊಂಡಿರುವ ಕಾರಣದಿಂದಾಗಿ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ 9 ವರ್ಷದಿಂದ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇನೆ. ಓಕೆ ಮೇಡಮ್, ನಿಮಗೆ ಅಂದರೆ ಬಾಲ್ಯದಿಂದಲೂ ಶಿಕ್ಷಕಿ ಆಗಬೇಕಂತ ಒಂದು ಕನಸಿತ್ತಾ? ಖಂಡಿತ ಬಾಲ್ಯದಿಂದಲೂ ಅಂದರೆ ಮಕ್ಕಳಾಟಿಕೆಯ ವಯಸ್ಸಿನಲ್ಲಿಯೂ ಕೂಡ
ಬೆತ್ತ ಹಿಡ್ಕೊಂಡು ಶಿಕ್ಷಕಿ ಆ ಥರ ಒಂದು ಆಟವನ್ನು ಆಡ್ತಾ ಒಂದು ಕನಸನ್ನು ಇಟ್ಕೊಂಡು ಬಂದವಳು. ಆದರೆ ಆ ಕನಸಿಗೆ ರೆಕ್ಕೆಯನ್ನು ಕಟ್ಟಿದವರು ನನ್ನ ಜೀವನದಲ್ಲಿ ತುಂಬ ಮಂದಿ ಇದ್ದಾರೆ. ಈ ಒಂದು ಲೆವೆಲಿಗೆ ಬರಬೇಕಾದ್ರೆ, ಈ ಶಿಕ್ಷಣ ವೃತ್ತಿಯನ್ನು ಆಯ್ಕೆ ಮಾಡಬೇಕಾದ್ರೆ ಈ ಒಂದು ತುಂಬ ಮಂದಿಯ ಪ್ರೋತ್ಸಾಹದಿಂದ ಈ ಒಂದು ಹುದ್ದೆಗೆ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಖಂಡಿತ ಮ್ಯಾಮ್. ಎಸ್ ಮ್ಯಾಮ್, ತಮಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನೀವು ಹೇಳಬೇಕಾದ್ರೆ ಒಂದು ಘಟನೆ ನೆನಪಾಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಕಾಣುವಂತಹ ಒಂದು ವಿಷಯ, ಸಣ್ಣ ಮಕ್ಕಳಲ್ಲಿ ನಾವು ಕೇಳಿದ್ರೆ, ಉದಾಹರಣೆಗೆ ಹೆಣ್ಣು ಮಕ್ಕಳಲ್ಲಿ ನಾವು ಕೇಳ್ತೇವೆ, ನೀವು ದೊಡ್ಡನಾದ್ಮೇಲೆ ಏನಾಗ್ತೀಯ ಅಂತ. ಆವಾಗ ಹೇಳುದು ಹೆಣ್ಣು ಮಕ್ಳು ಏನಂದ್ರೆ ಟೀಚರ್ ಆಗ್ತೇನೆ ಅಂತ. ಅದೇ ನಾವು ಗಂಡು ಮಕ್ಕಳ ಹತ್ರ ಕೇಳಿದ್ರೆ ಒಂದು ನಾವು ಬಸ್ ಡ್ರೈವರ್ ಆಗ್ತೇವೆ ಅಂದ್ರೆ ಅವರಿಗೆ ಒಂದು ಜಾಸ್ತಿ ಅದ್ರ ಮೇಲೆ ಒಲವಿರ್ತದೆ. ಅವಾಗ ಅದು ಏನಂತ ಅವರಿಗೂ ಗೊತ್ತಿರೋದಿಲ್ಲ. ಆ ರೀತಿ ಹೇಳ್ಬೇಕಾದ್ರೆ ಎಸ್, ಈಗ ಮತ್ತೊಮ್ಮೆ ನಾನು ಯತಿನ್ ಸರ್ ಹತ್ರ ಬರ್ತೇನೆ. ಸರ್, ನೀವು ಈಗ ಒಂದು ಉಪನ್ಯಾಸಕರು ಹೌದು, ಅದ್ರ ಜೊತೆಗೆ ನಿಮ್ಮೊಂದು ಬೇರೆ ಪಠ್ಯೇತರ ಚಟುವಟಿಕೆ ಅಂತ ತಾವು ಯಾವ ಎಲ್ಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೀರಿ? ಪಠ್ಯೇತರ ಚಟುವಟಿಕೆ ಅಂತ ಹೇಳಿದ್ರೆ, ನಾನೀಗ ಹಾಡಿನಲ್ಲಿ ಕೂಡ ಇದ್ದೇನೆ. ಸೊ ನಮ್ಮ ಮನೆ ಹತ್ರವೇ ನಮ್ಮದು ವಿಜಯ ಫ್ರೆಂಡ್ಸ್ ಸೂಟ್ರಪೇಟೆ ಅಂತ ಉಂಟು. ನಾನು ಹುಟ್ಟಿ ಬೆಳೆದದೆಲ್ಲ ಸೂಟ್ರಪೇಟೆ ಅಂತ ಪ್ರದೇಶದಲ್ಲಿ. ಹಾಗಾಗಿ ಅಲ್ಲಿ ನಮ್ಮ ಟೀಮ್ ಉಂಟು ವಿಜಯ ಫ್ರೆಂಡ್ಸ್ ಅಂತ. ಅಲ್ಲಿ ನಾನು ತುಂಬ ಅಲ್ಲಿ ಸೇರಿದ ನಂತರ ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿ ಸೇರಿದರೆ ನಮ್ಮಲ್ಲಿ ಎಂಥ ಬದಲಾವಣೆಗಳಾಗಲಿಕ್ಕೆ ತುಂಬ ಅವಕಾಶಗಳು ಸಿಗ್ತದೆ. ಹಾಗಾಗಿ ಆ ಸಂಘ ಸಂಸ್ಥೆಯಲ್ಲಿ ಸೇರಿದ ನಂತರ ನನಗೆ ಸ್ಟೇಜಿನಲ್ಲಿ ಹೋಗಿ ಮಾತಾಡುವಂಥ ಅವಕಾಶ ಆಗಿರ್ಬೋದು. ಅದೇ ರೀತಿ ನಾನು ಭಜನೆ ಕೂಡ ಮಾಡ್ತೇನೆ ನಮ್ಮ ತಂಡದವರೊಟ್ಟಿಗೆ. ಪ್ರತಿ ವರ್ಷ ನಾವು ನಮ್ಮ ಶ್ರೀ ಕೋರ್ದಬ್ಬ ದೇವಸ್ಥಾನ ಸೂಟ್ರಪೇಟೆ ಉಂಟು, ಅಲ್ಲಿ ಪ್ರತಿ ವರ್ಷ ನಾವು ನೇಮೋತ್ಸವ ನಡೆಯುವಾಗ ನಾವಲ್ಲಿ ನಮ್ಮ ತಂಡದ ವತಿಯಿಂದ ನಾವು ಕುಣಿತ ಭಜನೆ ಎಲ್ಲ ಮಾಡ್ತೇವೆ. ಅದರ ಜೊತೆಗೆ ಅದು ಬಿಟ್ಟರೆ ಸ್ಪೋರ್ಟ್ಸ್ನಲ್ಲಿ ಎಲ್ಲದರಲ್ಲಿ ಕೂಡ ಇಂಟ್ರೆಸ್ಟ್. ಸೊ ತುಂಬ ಆಸಕ್ತಿ ಉಂಟು ಎಲ್ಲದರಲ್ಲಿ. ಅದು ಕ್ರಾಫ್ಟ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಸಾಂಗ್ ಆಡೋದ್ರಾಗಿರ್ಬೋದು, ಇದೆಲ್ಲದರಲ್ಲಿ ಒಲವು ಉಂಟು ಸರ್. ಎಸ್, ತಾವಾಗ ಹೇಳಿದ್ರಿ ತಾವೊಬ್ಬ ಭಜಕರು ಅಂತ. ಹಾಗಾದ್ರೆ ಯಾವ್ದಾದ್ರು ಒಂದು ದೇವರ ನಾಮದೊಂದಿಗೆ ಒಂದು ಕಾರ್ಯಕ್ರಮವನ್ನು ನಾವು ಆರಂಭಿಸೋಣ? ಖಂಡಿತ ಸರ್. ಈಗ ನಾವು ಈ ಒಂದು ಕಾರ್ಯಕ್ರಮ ನನ್ನ ಪ್ರಕಾರ ಪ್ರಸ್ತುತವಾಗಿ ಶಿಕ್ಷಕರಿಗೆ ಇರುವ ಕಾರಣ ಗುರುಗಳದೇ ಒಂದು ಪದ್ಯವನ್ನು ಹಾಡಲಿಕ್ಕೆ ಇಷ್ಟಪಡ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಸ್, ಯಾಕಂದ್ರೆ ಇವತ್ತು ಈ ಒಂದು ಪ್ರಸ್ತುತ ಕಾಲಘಟ್ಟ ಅಂತಲ್ಲ, ಯಾವಾಗ್ಲೂ ಒಂದು ವ್ಯಕ್ತಿಗೆ ತನ್ನ ಜನನದಿಂದ ಮರಣದವರೆಗೂ ಕಲಿಯುವಂತದ್ದು ಸಾಕಷ್ಟಿದೆ. ಅದು ಗುರುಗಳಿಂದ ಮಾತ್ರ ಕಲಿಯುವಂಥದ್ದಲ್ಲ, ಸಣ್ಣ ಮಗುವಿನಿಂದಲೂ ಕೂಡ ನಮ್ಗೆ ಒಂದು ಕಲೀಲಿಕ್ಕೆ ಸಾಧ್ಯ. ಅಂತದ ಈಗ ಒಂದು ಕಾರ್ಯಕ್ರಮಕ್ಕೆ ತಾವು ಗುರುವಿನ ಒಂದು ಸ್ಮರಣೆಯ ಮುಖೇನ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರಿ. ಅದೇ ರೀತಿ ಹೇಳ್ಬೇಕಾದ್ರೆ ನಿಮ್ಗೆ ಇನ್ನಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಆಸಕ್ತಿ ಅಂತ ಹೇಳಿದ್ರಿ. ಅಂದ್ರೆ ಬೇರೆ ಯಾವೆಲ್ಲ ಕ್ಷೇತ್ರದಲ್ಲಿ? ಅದೇ ಸರ್, ನನಗೊಂದು ಮಕ್ಕಳನ್ನು ಒಂದು ಮೋಟಿವೇಟ್ ಮಾಡೋದು ತುಂಬ ಇಷ್ಟ. ಯಾಕಂತ ಹೇಳಿದ್ರೆ ನೋಡಿ, ಒಂದು ಮಾತಿದೆ, ಏನಂತ ಹೇಳಿದ್ರೆ, ನಾವು ಕಲ್ತಾಗೆ ನಾವು ಏನು ಮಾಡ್ತೇವೆ ಮಕ್ಕಳು ನಮ್ಮನ್ನು ಕಲಿತಾರೆ. ಸೊ ಶಿಕ್ಷಕ ವೃತ್ತಿ ಹೇಗಂತ ಹೇಳಿದ್ರೆ, ನಾವು ಏನು ಮಾಡ್ತೇವೆ ಅದನ್ನು ಮಕ್ಕಳು ನೋಡಿ ಕಲಿಯುವಂಥದ್ದು. ಹಾಗಾಗಿ ನಮ್ಮಲ್ಲಿ ಎಷ್ಟು ನಾವು ಸ್ಕಿಲ್ಸ್ಗಳನ್ನು ನಾವು ಡೆವಲಪ್ ಮಾಡ್ತೇವೆ ಅದನ್ನು ಮಕ್ಕಳು ಖಂಡಿತವಾಗಿ ನೋಡಿ ಕಲಿತಾರೆ. ಈಗ ನಮ್ಮಲ್ಲಿ ನಾವು ಕೂಡ ಪ್ರತಿಯೊಂದು ಆ್ಯಕ್ಟಿವಿಟಿ, ಅದು ನಮ್ಮ ಕಲ್ಚರಲ್ ಆಗಿರ್ಬೋದು, ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ಪ್ರತಿ ಸರ್ತಿ ನಾವು ಪಾರ್ಟಿಸಿಪೇಟ್ ಮಾಡುವಾಗ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ಹಾಗಾಗಿ ನನ್ನ ಉದ್ದೇಶ ಅಷ್ಟೇ. ಸೊ ನಾವು ಈಗಿನ ಪ್ರಸ್ತುತ ಮಕ್ಕಳಲ್ಲಿ ತುಂಬ ಟ್ಯಾಲೆಂಟ್ಗಳಿದೆ, ಅದನ್ನು ನಾವು ಮಾತಾಡಲಿಕ್ಕೆ ಇಲ್ಲ, ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಅವರಿಗೆ ಏನು ಬೇಕು, ನಮ್ಮಿಂದ ನಾವು ಏನು ಕಲಿತೇವೆ. ಯಾಕಂತ ಹೇಳಿದರೆ ಶಿಕ್ಷಣ ಅಂತ ಹೇಳಿದರೆ ಏನು, ನಮ್ಮನ್ನು ಅವರು ಅನುಕರಣೆ ಮಾಡುವಂಥದ್ದು. ಹಾಗಿರುವಾಗ ನಮ್ಮ ಅನುಕರಣೆ ಅವರು ಮಾಡುವಾಗ ನನಗೆ ಒಂದು ಆಸಕ್ತಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡ್ತಾ ಹೋದಾಗೆ ಮಕ್ಕಳು ಕೂಡ ನಮ್ಮನ್ನು ಕಲಿತು ಬೆಳೀತಾರೆ ಅಂತ ನನ್ನೊಂದು ಆಸೆ. ಓಕೆ. ಅದೇ ರೀತಿ ಮ್ಯಾಮ್, ನಿಶಾ ಮ್ಯಾಮ್ ಹತ್ರ ಕೇಳಬೇಕಾದ್ರೆ, ಮ್ಯಾಮ್ ತಾವು ವಕೀಲೆ ಆಗಿದ್ದವರು, ವಕೀಲೆಯಾಗಿ ಎಷ್ಟು ವರ್ಷಗಳ ಕಾಲ ತಾವು ಕರ್ತವ್ಯ ನಿರ್ವಹಿಸಿದ್ದೀರಿ? ಸುಮಾರು 1 ವರ್ಷಗಳ ಕಾಲ ಇರ್ಬೋದು ಅಷ್ಟೇ. 1 ವರ್ಷಗಳ ಕಾಲ. ಆ ನಂತರ ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ತಾವು ಬರ್ಬೇಕಾದ್ರೆ, ಆಗ್ಲೇ ಹೇಳಿದ್ರೆ ಒಂದಷ್ಟು ಸಮಸ್ಯೆ ಅಂತ. ಹೌದು. ಆದ್ರೂ ಅಂದ್ರೆ ನಿಮ್ಗೆ ಬೇರೆ ಕೂಡ ಬೇಕಾದಷ್ಟು ಕೆಲಸಗಳಿತ್ತು, ತಾವು ಶಿಕ್ಷಣವನ್ನೇ ಆಯ್ಕೆ ಮಾಡ್ಬೇಕಂತ ಹೇಳಿದ್ರೆ? ಈಗ ನೀವು ಸರಿಗೆ ಕೇಳಿದ ಹಾಗೆ ನಿಮಗೆ
ಪಠ್ಯೇತರ ವಿಚಾರಗಳಲ್ಲಿ ಏನು ಆಸಕ್ತಿ ಇದೆ ಅಂತ ಕೇಳಿದರೆ, ನನಗೆ ಹೇಳಿಕೊಳ್ಳುವಂತಹ ಆಸಕ್ತಿ ಪಠ್ಯೇತರ ವಿಚಾರಗಳಲ್ಲಿ ಯಾವುದರಲ್ಲೂ ಇಲ್ಲ. ನನ್ನ ಆಸಕ್ತಿ ಏನಿದ್ರೂ ಓದೋದ್ರಲ್ಲಿ ಮಾತ್ರ. ನಾನು ಆಗಲೂ ಓದ್ತಾ ಇದ್ದೆ, ನನಗೆ ರ್ಯಾಂಕ್ಗಳು ಬಂತು, ನಾನು ಕಲಿತಾ ಮುಂದುವರಿಸ್ತಾ ಹೋದೆ. ಹಾಗಿರ್ಬೇಕಾದ್ರೆ ಪಠ್ಯೇತರ ವಿಚಾರಗಳಿಗೆ ನನಗೆ ಆಸಕ್ತಿ ಇಲ್ಲ. ಏನಿದ್ರೂ ನನಗೆ ಇದರಲ್ಲೇ ನನ್ನ ಜೀವನವನ್ನು ಕಂಡುಕೊಳ್ಬೇಕಿತ್ತು, ಓದೋದ್ರಲ್ಲೇ ನನ್ನ ಜೀವನವನ್ನು ಕಂಡುಕೊಳ್ಬೇಕಿತ್ತು. ಹಾಗಾಗಿ ನಿರಂತರ ಓದುವಂಥದ್ದು ನನಗೆ ಯಾವತ್ತೂ ಬೋರ್ ಅಂತ ಅನಿಸಲೇ ಇಲ್ಲ. ಇನ್ನೂ ನನಗೆ ಓದಬೇಕು, ಇನ್ನೂ ನನಗೆ ಓದಲಿಕ್ಕಿದೆ ಸುಮಾರು. ಹಾಗಿರಬೇಕಾದ್ರೆ ಇದರಲ್ಲೇ ಏನಾದರೂ ಮಾಡಬೇಕು, ಇದರಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಅನಿಸಿಕೆಯಾಗಿತ್ತು. ಹಾಗಾಗಿ ಈ ವೃತ್ತಿಯನ್ನೇ, ಅದು ಬಿಟ್ಟರೆ ನನ್ನ ಎದುರಲ್ಲಿದ್ದದ್ದು ಈ ವೃತ್ತಿ ಮಾತ್ರ. ಓಕೆ, ಅಂದರೆ ಈಗ ನಾವೊಂದು ವಿಷಯವನ್ನು ಕೇಳ್ಪಟ್ಟೆ, ತಾವು ವಕೀಲ ವೃತ್ತಿ LLB ಮಾಡಬೇಕಾದ್ರೆ ತಮಗೆ ಪ್ರಥಮ ರ್ಯಾಂಕ್ ಬಂದಿತ್ತು ಅಂತ. ಸೊ ಸರಳವಾಗಿ ಹೇಳಬೇಕಂದ್ರೆ ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ. ಹಾಗಾಗಿ ತನ್ನಲ್ಲಿರುವಂತಹ ಜ್ಞಾನ ಒಂದಷ್ಟು ಜನರಿಗೆ ಉಪಯೋಗ ಆಗಲಿ, ಅದಕ್ಕೆ ಸೂಕ್ತವಾದಂತಹ ವೇದಿಕೆ ಅಂದರೆ ಅದು ಶಿಕ್ಷಣ ವೃತ್ತಿ. ಹಾಗಾಗಿ ತಾವು ಆಯ್ಕೆ ಮಾಡಿದ್ದೀರಾ ಅಂತ ಹೇಳ್ಬೋದು. ಇರಬಹುದು ಸರ್, ಇರಬಹುದು, ಹೌದು, ಖಂಡಿತ. ಹಾಗೆ ಅಂತ ಹೇಳಿ ಆಯ್ಕೆ ಮಾಡಿರದೇ ಇರಬಹುದು. ಆದರೆ ಇವತ್ತು ಅದೇ ದಾರಿಯಲ್ಲಿ ನಡೀತಾ ಇದ್ದೇನೆ. ನನ್ನೊಂದಿಷ್ಟು ವಿದ್ಯಾರ್ಥಿಗಳಿಗೆ ಒಳ್ಳೆಯ ರ್ಯಾಂಕ್ ಬಂದಿದೆ, ನನ್ನೊಂದಿಷ್ಟು ವಿದ್ಯಾರ್ಥಿಗಳನ್ನು ಮೇಲೆತ್ತುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಶಿಕ್ಷಣದಲ್ಲಿ. ಸೊ ಆ ದಾರಿಯಲ್ಲಿ ನಾನು ನಡೀತಾ ಇದ್ದೇನೆ. ನಾನು ಕಲ್ತದ್ದನ್ನು ಯಾವತ್ತೂ ಮುಚ್ಚಿಟ್ಟು ನನ್ನಿಂದ ಅವರಿಗೆ ಮೋಸ ಆಗುವಂಥದ್ದು ಎಂದಿಗೂ ನಡೀಲಿಲ್ಲ. ಶಿಕ್ಷಕ ವೃತ್ತಿ ನನ್ನ ಆಯ್ಕೆ ಆಗದೇ ಇರಬಹುದು, ಆದರೆ ಶಿಕ್ಷಕ ವೃತ್ತಿಗೆ ಬಂದ ನಂತರ ನನ್ನಿಂದ ಶಿಕ್ಷಕ ವೃತ್ತಿಗೆ ಕಿಂಚಿತ್ತೂ ಮೋಸ ಆಗಲಿಲ್ಲ ಅಂತ ನನ್ನ ಅನುಭವ, ನನ್ನ ಅನಿಸಿಕೆ. ಬಯಸಿದ್ದು ನಮ್ಮ ಜೀವನಕ್ಕೆ ಸಿಗದೆ ಹೋದ್ರು ನಮ್ಮನ್ನು ಬಯಸಿ ಬಂದಂತಹ ವೃತ್ತಿಗೆ ನಾವು ದ್ರೋಹ ಮಾಡಬಾರದು ಅಂತ ಹೇಳ್ತೀರಿ. ಎಸ್ ಮ್ಯಾಮ್, ನಿಮ್ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೇನೆ. ಎಸ್ ರೂಪಾ ಮ್ಯಾಮ್, ತಮ್ಮ ಬಗ್ಗೆ ಹೇಳ್ಬೇಕಾದ್ರೆ ತಾವೊಂದು ಪ್ರಾಥಮಿಕ ಶಾಲೆಗೆ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ. ಈಗ ಇವರು ಡಿಗ್ರಿ ಕಾಲೇಜಲ್ಲಿ ಟೀಚ್ ಮಾಡ್ತಾ ಇದ್ದಾರೆ, ತಾವು ಪ್ರೈಮರಿ ಸ್ಕೂಲ್ಗೆ ಟೀಚ್ ಮಾಡ್ತಾ ಇದ್ದೀರಿ. ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್ ಅನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇದೆ. ಅದರ ಒಂದು ಅನುಭವವನ್ನ ಹೇಳ್ಬೇಕಾದ್ರೆ ಯಾವ ರೀತಿ ಇದೆ ಮ್ಯಾಮ್? ಪ್ರೈಮರಿ ಮಕ್ಕಳು 1ರಿಂದ 7ನೇ ಕ್ಲಾಸಿನ ಮಕ್ಕಳ ಮನಸ್ಸು ತುಂಬ ಚಂಚಲ ಆಗಿರ್ತದೆ. ಆ ಮಕ್ಕಳ ಮನಸ್ಸನ್ನು ಶಿಕ್ಷಕರು ಅರ್ಥ ಮಾಡಿಕೊಂಡ್ರೆ ಮಾತ್ರ ಶಿಕ್ಷಣದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇದೆ. ಈ ವೃತ್ತಿ ಅಂತ ಹೇಳಿದರೆ, ಶಿಕ್ಷಕರ ವೃತ್ತಿ ಅಂತ ಹೇಳಿದರೆ ಅದು ಅಷ್ಟು ಸುಲಭದ ವೃತ್ತಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಈಗ ಸಮಾಜದಲ್ಲಿರುವಂತಹ ಲಾಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಈ ಎಲ್ಲ ವೃತ್ತಿಯಲ್ಲಿ ಇರುವವರನ್ನು ಸೃಷ್ಟಿ ಮಾಡೋದು ಅಥವಾ ಅವರನ್ನು ರೆಡಿ ಮಾಡುವಂಥ ವೃತ್ತಿ ಅಂತ ಹೇಳಿದರೆ ಅದು ಶಿಕ್ಷಕ ವೃತ್ತಿ. ಅದರಿಂದಾಗಿ ಈ ಒಂದು ನಮಗೆ ಬರುವಂಥ 1ರಿಂದ 7ನೇ ಕ್ಲಾಸಿಗೆ ಬರುವ ಮಕ್ಕಳು ತುಂಬ ಚಂಚಲ ಮನಸ್ಸು. ಅವರು ಎಲ್ಲವನ್ನು ಟೀಚರ್ ಹತ್ರ ಒಳ್ಳೆಯ ಸಂಬಂಧದ ರೀತಿಯಲ್ಲಿ ಇಟ್ಕೊಂಡು ಬಿಚ್ಚಿಡಲಿಕ್ಕೆ ಆಸೆ ಪಡ್ತಾರೆ. ಅವರ ಮನಸ್ಸಲ್ಲಿ ಏನಿದೆ, ಆಸೆ, ಆಕಾಂಕ್ಷೆ ಎಲ್ಲವನ್ನು ಟೀಚರಲ್ಲಿ ತಮ್ಮ 2ನೇ ಅಮ್ಮನಾಗಿ ನೋಡ್ಕೊಳ್ತಾರೆ, ಅವರಲ್ಲಿ ಬಿಚ್ಚಿಡ್ತಾರೆ. ಆಗ ನಾವು ಶಿಕ್ಷಕರು ತಾಳ್ಮೆಯಿಂದ ಇದ್ದು ಅವರನ್ನು ಆಳಿಸುವಂತಹ ಗುಣ ನಮ್ಮಲ್ಲಿದ್ದರೆ ನಾವು ಮಕ್ಕಳನ್ನು ಮುಂದೆ ಒಂದು ಉತ್ತಮ ಪ್ರಜೆಯಾಗಿ ರೂಪಿಸಲಿಕ್ಕೆ ಸಾಧ್ಯ ಅಂತೇಳಿ ನಾನು ಈ ವೃತ್ತಿಯಲ್ಲಿ ಕಂಡುಕೊಂಡದ್ದು. ಎಸ್ ಮ್ಯಾಮ್, ಖಂಡಿತವಾಗಿಯೂ ಹೌದು. ಅದೇ ರೀತಿ ಹೇಳಬೇಕಾದ್ರೆ ಈಗ ಪ್ರಾಥಮಿಕ ಶಿಕ್ಷಣದಲ್ಲಿ ಅವರಿಗೆ ಅಷ್ಟೊಂದು ಬುದ್ಧಿ ಇರಲ್ಲ ಅಂತ ಹೇಳ್ಬೋದು ಮಕ್ಕಳಿಗೆ. ಅಂದ್ರೆ ಅವರು ತುಂಟಾಟ, ಚೇಷ್ಟೆ ಎಲ್ಲ ಮಾಡ್ತಾನೆ ಇರ್ತಾರೆ. ಆಗ ಶಿಕ್ಷಕರು ಸಾಮಾನ್ಯವಾಗಿ ಹೊಡಿತಾರೆ. ಈಗಿನ ಕಾನೂನು ಬೇರೆ ಬೇರೆ ರೀತಿ ಮಕ್ಕಳಿಗೆ ಹೊಡಿಬಾರ್ದು ಅಂತೆಲ್ಲ ಹೇಳ್ತಾರೆ. ಆದ್ರೂ ಒಂದಾದ್ರೂ ಏಟು ಕೊಡ್ತಾರೆ ಟೀಚರ್ಸ್ನವರು. ಆದ್ರೂ ಕೂಡ ಆ ಒಂದು ಮಗು ಬೆಳೆದು ಪ್ರೌಢಶಾಲೆಗೆ ಹೋಗಿರ್ಬೋದು, PU ಡಿಗ್ರಿ ಎಲ್ಲ ಮಾಡಿ ಎಜುಕೇಶನ್ ಆದ್ಮೇಲೆ ಒಂದು ಉನ್ನತ ಹುದ್ದೆಗೆ ಹೋದ್ಮೇಲೂ ಆ ಒಂದು ವಿದ್ಯಾರ್ಥಿಯ ಮನಸ್ಸಲ್ಲಿ ಟೀಚರ್ ಅಂತ ಹೇಳ್ಬೇಕಾದ್ರೆ ಫಸ್ಟ್ ಬರೋದು ಪ್ರೈಮರಿ ಟೀಚರ್ಸ್. ಯಾಕಂದ್ರೆ ಆ ಒಂದು ಮಮತೆಯಿಂದ ಸಾಕಿರ್ಬೋದು, ಒಂದು ಏಟು ಕೊಟ್ಟರು ಮತ್ತೆ ಹೋಗಿ ಮುದ್ದಿಸಿರ್ಬೋದು. ಅದೇ ರೀತಿ ಮ್ಯಾಮ್, ಈಗ ನಿಮ್ ಜೊತೆ ನೀವು ಒಂದಷ್ಟು ವಿದ್ಯಾರ್ಥಿಗಳಿಗೆ ಹೊಡೆದಿರ್ಬೋದು, ಅವರು ಈಗ ಒಂದು ಉನ್ನತ ಹುದ್ದೆಯಲ್ಲೂ ಇರ್ಬೋದು. ಅವರು ಬಂದು ನಿಮ್ಮ ಹತ್ರ ಮಾತಾಡುವಾಗ ಯಾವ ರೀತಿ ನಿಮ್ಗೊಂದು ಖುಷಿ ಆಗ್ತದೆ, ಅಂಡ್ ಅವರಲ್ಲಿ ಯಾವ ರೀತಿಯ ಒಂದು ಎಕ್ಸ್ಪ್ರೆಷನ್ ನಿಮ್ಗೆ ಕಾಣಲಿಕ್ಕೆ ಸಿಗ್ತದೆ? ಇಲ್ಲಿ ನಾವು ಮಕ್ಕಳಿಗೆ ಮೊದಲು ಹೇಳೋದಾದ್ರೆ ತಿದ್ದಿ ತೀಡುವುದು ಅಂತ ಹೇಳ್ತೇವೆ. ಅದು ಯಾವ ರೀತಿ ಅಂತ ಹೇಳೋದನ್ನು ಒಂದು ಸಣ್ಣ ಕಥೆಯ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಊರಲ್ಲಿ ಒಬ್ಬ ಕುಶಲಕರ್ಮಿ ಇರ್ತಾನೆ. ಅವನಿಗೆ ಒಂದು ಸುಂದರವಾದ ಮೂರ್ತಿಯನ್ನು ಕೆತ್ತಬೇಕೆನ್ನುವ ಒಂದು ಆಶೆಯಿಂದಾಗಿ ಅವನು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗ್ತಾ ಒಂದೆರಡು ಕಲ್ಲುಗಳನ್ನು ಹುಡುಕಿ ತರ್ತಾನೆ. ಅದನ್ನು ಹುಡುಕಿ ತಂದು ಮರುದಿವಸ ಅವನ ಮನೆಯ ಪಕ್ಕದಲ್ಲಿ ಆ ಮೊದಲನೇ ಕಲ್ಲನ್ನು ತಗೊಂಡು ಅದಕ್ಕೆ ಸುತ್ತಿಗೆಯಿಂದ ಉಳಿ ಪೆಟ್ಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಆ ಮೊದಲನೇ ಕಲ್ಲು ಹೇಳ್ತದಂತೆ, ನನಗೆ ನೀನು ಕೊಡುವ ಉಳಿ ಪೆಟ್ಟನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದರಿಂದಾಗಿ ನನ್ನನ್ನು ಬಿಟ್ಟು ಬಿಡು, ನನ್ನನ್ನು ನೀನು ಮೂರ್ತಿಯಾಗಿ ಮಾಡೋದು ಬೇಡ ಅಂತ ಹೇಳಿ ಬೇಡಿಕೊಳ್ಳುವಾಗ ಆ ಕುಶಲಕರ್ಮಿ ಆ ಮೊದಲನೇ ಕಲ್ಲನ್ನು ಬಿಟ್ಟು ಬಿಡ್ತಾನೆ. ಎರಡನೇ ಕಲ್ಲನ್ನು ಆಯ್ಕೆ ಮಾಡ್ಕೊಳ್ತಾನೆ. ಎರಡನೇ ಕಲ್ಲು
ತಿಳ್ಕೊಳ್ತದಂತೆ ಎಷ್ಟು ನೋವಾದರೂ ಪರವಾಗಿಲ್ಲ, ಅದನ್ನು ಸಹಿಸಿಕೊಂಡು ನಾನು ಅದನ್ನು ಸಹಿಸುವಂಥ ಶಕ್ತಿಯನ್ನು ಹೊಂದಿದ್ದೇನೆ, ಸಹಿಸ್ತೇನೆ ಅಂತ ಹೇಳಿ ಕುಶಲಕರ್ಮಿ ಕೊಡುವ ಪೆಟ್ಟುಗಳನ್ನೆಲ್ಲ ಉಳಿಪೆಟ್ಟನ್ನು ಸಹಿಸ್ತದೆ. ನಂತರ ಅದು ಸುಂದರ ಮೂರ್ತಿಯಾಗಿ ರೂಪುಗೊಳ್ತದೆ. ಕುಶಲಕರ್ಮಿ ಆ ಸುಂದರವಾದ ಮೂರ್ತಿಯನ್ನು ಮರದ ಬುಡದಲ್ಲಿಟ್ಟು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜನರು ಬರ್ತಾರೆ, ಆ ಮೂರ್ತಿಯನ್ನು ಆರಾಧಿಸ್ತಾರೆ. ಆಗ ಆ ಜನರು ಬರುವಾಗ ಅಲ್ಲಿ ಹಣ್ಣು ಕಾಯನ್ನು ಇಟ್ಕೊಂಡು ಬರ್ತಾರೆ. ಆಗ ಅದರಲ್ಲಿರುವಂತಹ ತೆಂಗಿನಕಾಯಿಯನ್ನು ಹೊಡೆಯಲಿಕ್ಕೆ ಅಲ್ಲಿ ಕಲ್ಲು ಬೇಕಾಗಿರ್ತದೆ. ಆಗ ಕುಶಲಕರ್ಮಿ ಆ ಮೊದಲನೇ ಕಲ್ಲನ್ನು ಆರಿಸಿ ತಂದು ಆ ಮರದ ಬುಡದಲ್ಲಿರ್ತಾನಂತೆ. ಜನರು ಬರ್ತಾರೆ, ದೇವರನ್ನು ಪೂಜಿಸ್ತಾರೆ, ಮೂರ್ತಿಯನ್ನು ಪೂಜಿಸ್ತಾರೆ. ಆ ಒಂದು ತೆಂಗಿನಕಾಯಿಯನ್ನು ಆ ಮೊದಲನೇ ಕಲ್ಲನ್ನು ಅಲ್ಲಿ ಇಟ್ಟಿರ್ತಾರಲ್ಲ ಅದರ ಮೇಲೆ ಹೊಡಿತಾರಂತೆ. ದಿನಾಲು ನೋವನ್ನು ತಿನ್ನುವಂತಹ ಮೊದಲನೇ ಕಲ್ಲು ಬೇಸರ ಪಡ್ತದೆ. ದಿನ ಹೋದಾಗೆ ಬೇಸರ ಪಡ್ತಾ ಪಡ್ತಾ ಒಂದು ದಿನ ಆ ಸುಂದರ ಮೂರ್ತಿ ಹತ್ರ ಕೇಳ್ತದಂತೆ, ನೀನು ಯಾಕೆ ಇಷ್ಟು ಸುಂದರವಾಗಿ ಮರದ ಬುಡದಲ್ಲಿದ್ದಿ, ಎಷ್ಟೊಂದು ಖುಷಿಯಲ್ಲಿದ್ದಿ, ಎಷ್ಟೊಂದು ಆನಂದವನ್ನು ಪಡ್ತಾ ಇದ್ದಿ ಅಂತೇಳಿ. ನೋಡು, ನಾನು ದಿನ ಹೋದಾಗೆ ಜನರಿಂದ ಪೆಟ್ಟನ್ನು ತಿಂತಾ ಇದ್ದೇನೆ ಅಂತೇಳಿ. ಆಗ ಸುಂದರವಾದ ಮೂರ್ತಿ ಹೇಳ್ತದಂತೆ, ನೋಡು, ನೀನು ನನ್ನಕ್ಕಿಂತ ಮೊದಲು ಇದ್ದವನು, ಮೊದಲನೇ ಕಲ್ಲಾಗಿ ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ರು. ಆದರೆ ನಿನಗಿಲ್ಲಿ ನೋವನ್ನು ಅಥವಾ ಪೆಟ್ಟನ್ನು ತಿನ್ನುವ ಶಕ್ತಿ ನಿನ್ನಲ್ಲಿಲ್ಲ. ಅದರಿಂದಾಗಿ ನೀನು ಈ ಒಂದು ಸ್ಥಾನದಲ್ಲಿ ಇದ್ದಿ ಎನ್ನುವುದನ್ನು ಅದು ಮನವರಿಕೆ ಮಾಡ್ತದೆ. ಜೀವನದಲ್ಲಿ, ಮಕ್ಕಳ ಜೀವನದಲ್ಲಿಯೂ ಇದೆ. ಈಗ ನಾವು ತಿದ್ದಿ ತೀಡುವುದು, ಪೆಟ್ಟು ಕೊಡುವುದು ಅಂತ ಹೇಳ್ತೇವೆ. ಶಿಕ್ಷಕರಾದವರು ಯಾರು ಕೂಡ ಮಕ್ಕಳಿಗೆ ಉದ್ದೇಶಪೂರ್ವಕವಾಗಿ ಹೊಡೆಯುವುದಿಲ್ಲ, ಅಥವಾ ಅದು ಮಗುವಿನ ವರ್ತನೆಯಲ್ಲಿ ಏನಾದರೂ ಬದಲಾವಣೆ ಆಗಿದ್ದರೆ ಅದನ್ನು ಸರಿದಾರಿಗೆ ತರುವ ಉದ್ದೇಶದಿಂದಾಗಿ ಮಗುವಿಗೆ ಅಲ್ಲಿ ಪೆಟ್ಟನ್ನು ಅಥವಾ ಬೈಯುವುದನ್ನು ಇಂಥದ್ದನ್ನೆಲ್ಲ ಬೇರೆ ಬೇರೆ ವಿಧಾನಗಳಲ್ಲಿ ಮಗುವನ್ನು ತಿದ್ದಿ ತೀಡಿ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾರು ಮಗು ಜೀವನದಲ್ಲಿ ಇಂಥದ್ದೆಲ್ಲ ಅನುಭವಿಸಿ ಇರ್ತಾರೋ ಅಂಥ ಮಕ್ಕಳು ಶಿಕ್ಷಕರನ್ನು ಅವರ ಜೀವನದಲ್ಲಿ ಮರೆಯಲಾಗದ ವ್ಯಕ್ತಿಗಳಾಗಿ ಕಾಣ್ತಾರೆ. ಮುಂದೆ ಗುರಿ ಹಿಂದೆ ಗುರು ಎನ್ನುವ ಪದದಲ್ಲಿ ಅಂಥ ಮಕ್ಕಳು ಇವತ್ತಿಗೂ ಕೂಡ ನಮ್ಮ ಎದುರು ಬರ್ತಾರೆ. ಟೀಚರ್, ನೀವು ಆ ರೀತಿ ಮಾಡಿದ್ದೀರಿ, ನನ್ನ ಈ ಕ್ಲಾಸಲ್ಲಿ ಹೀಗೆ ಮಾಡಿದ್ದೀರಿ ಅನ್ನುವ ಅವರ ಒಂದು ವಿಷಯಗಳನ್ನು ನಮ್ಮ ಮುಂದೆ ಪ್ರಸ್ತುತಿಪಡಿಸಿದಾಗ ಅದರಲ್ಲಿ ನಮಗೂ ಒಂಥರ ಖುಷಿ ಸಿಗ್ತದೆ. ನಮ್ಮಿಂದ ಮಕ್ಕಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಯ್ತಲ್ವಾ ಎನ್ನುವ ಒಂದು ಖುಷಿ ನಮ್ಮಲ್ಲಿದೆ. ಖಂಡಿತ ಮ್ಯಾಮ್, ಖಂಡಿತ. ಯಾಕಂದ್ರೆ ಉತ್ತು ಬಿತ್ತದೆ ಫಲವ ಕೊಡೋದು ಭೂಮಿ ಅಂತ ಹೇಳ್ತಾರೆ, ತಿದ್ದಿ ತೀಡದೆ ಗೊಂಬೆಯು ಅಂದ ಕಾಣಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಪ್ರತಿಯೊಂದು ವಿದ್ಯಾರ್ಥಿ ಇವತ್ತು ಒಂದು ಉನ್ನತ ಸ್ಥಾನವನ್ನ ಇರ್ಬೇಕಾದ್ರೆ ಅದಕ್ಕೆ ಬಹುಮುಖ್ಯವಾದಂತಹ ಪಾತ್ರ ಯಾರ್ದಂತ ಹೇಳಿದ್ರೆ ಅದು ಶಿಕ್ಷಕರದ್ದೇ. ಎಸ್, ಅದೇ ರೀತಿ ಯತಿನ್ ಸರ್ ಅಂತ ಹೇಳ್ಬೇಕು. ನೀವು ಆಗ್ಲೇ ಒಂದು ಹೇಳಿದಿರಿ ಮಾತನ್ನ, ದಾನದಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ ಅಂತ. ಅದೇ ರೀತಿ ನೀವು ಆಗ ಹೇಳ್ಬೇಕಾದ ಒಂದು ಕತೆ ನನ್ಗೂ ನೆನಪಾಯ್ತು. ಏನಂದ್ರೆ ಒಂದು ದುಂಬಿ ಮಕರಂದವನ್ನ ಕಲೆಕ್ಟ್ ಮಾಡ್ತಾ ಇರುತ್ತೆ. ಆದ್ರೆ ಅವಾಗ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನಂತೆ, ನೀನ್ ಅದನ್ನ ಯಾಕೆ ಇದು ಮಾಡ್ತೀಯ ಅಂತ. ಅದನ್ನ ನೀನು ಅಷ್ಟು ಸಂಗ್ರಹಿಸಿ ಇಟ್ಟರು ಆ ಮಧುರವಾದಂತಹ ಜೇನನ್ನ ಕದ್ಕೊಂಡು ಹೋಗ್ತಾರೆ ಅಂತ. ಆಗ ಆ ಜೇನು ಒಂದು ಸುಂದರವಾದಂತಹ ಮಾತು ಹೇಳ್ತದಂತೆ, ಅವ್ರು ಕದ್ರೆ ನಾನು ತಯಾರಿಸಿದಂತಹ ಜೇನನ್ನ, ಆದ್ರೆ ನನ್ನ ಕಲೆಯನ್ನ ಕದ್ದುಕೊಳ್ಳಿಕ್ಕೆ ಆಗುದಿಲ್ಲ ಅಂತ. ಯಾಕಂದ್ರೆ ಸ್ನೇಹಿತರೆ, ಇವತ್ತು ಈ ಒಂದು ಜಗತ್ತಲ್ಲಿ ಏನಾದ್ರೂ ವಸ್ತುವನ್ನು ನಾವು ಕದ್ಕೊಂಡು ಪಡಿಬಹುದು. ಹೌದು, ಬೆಲೆ ಕೊಟ್ಟು ಪಡಿಬಹುದು ಅಥವಾ ಕದ್ದುಕೊಂಡು ಕೂಡ ಹೋಗ್ಬೋದು. ಯಾಕಂದ್ರೆ ನಾನು ಕೂಡ ಇದೊಂದು ಅನುಭವದ ಮಾತು. ಒಂದಷ್ಟು ನಾನು ಪುಸ್ತಕಗಳನ್ನ ಖರೀದಿಸಬೇಕಾದ್ರೆ ಆ ಸಂದರ್ಭದಲ್ಲಿ ಓಕೆ, ಈ ಒಂದು ಪುಸ್ತಕವನ್ನು ನೀವು ಇಟ್ಕೊಳ್ಳಿ, ನಾನೀಗ ಒಂದು ಸ್ವಲ್ಪ ಹೋಗಿ ಬರ್ತೇನೆ ಅಂತ ಹೇಳಿದ್ರೆ ಅದು ಜೋಪಾನವಾಗಿ ಇರ್ತದೆ, ಅಥವಾ ಅಲ್ಲೇ ಇಟ್ಟರೆ ಅದನ್ನ ಯಾರು ತಗೊಳ್ಳಿಕ್ಕೆ ಹೋಗುದಿಲ್ಲ. ಅದೇ ನಾವು ಒಂದು ಹಣವನ್ನ ಅಲ್ಲಿ ಇಟ್ರೆ ಇರಲ್ಲ. ಯಾಕಂದ್ರೆ ಅಂತ ಒಂದು ಅಮೂಲ್ಯವಾದಂತಹ ವಿಷಯ ಇವತ್ತು ಯಾರಿಗೂ ಬೇಡ ಅಂತ ನಾವು ತಿಳ್ಕೊಳ್ಬಹುದು ಬಹುಶಃ. ಇದರ ಬಗ್ಗೆ ತಾವು ಏನ್ ಹೇಳ್ತೀರಿ ಸರ್? ನೀವು ಹೇಳಿದ ಹಾಗೇನೆ ಇಲ್ಲಿ ನಾವು ಒಂದು ಮಾತುಂಟು, ಏನಂತ ಹೇಳಿದ್ರೆ, ನೀವು ಆಗಲೇ ಹೇಳಿದ್ರಿ, ವಿದ್ಯೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಎಷ್ಟು ಬೆಲೆ ಕೊಟ್ಟರೂ ಪಡೀಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾಲೆಜ್ ಏನು ಉಂಟು ಅದನ್ನು ಯಾವುದೇ ಕಾರಣಕ್ಕೂ ಯಾರಿಂದ ಕೂಡ ನಾನು ಇಷ್ಟು ಹಣ ಕೊಡ್ತೇನೆ, ಲಕ್ಷಗಟ್ಟಲೆ ಕೊಡ್ತೇನೆ ಅಂತ ಹೇಳಿದ್ರು ಕೂಡ ಯಾರಿಂದ ಕೂಡ ಅದನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೇ ನಿಮಗೆ ಒಂದು ವಸ್ತು ಬೇಕಾದ್ರೆ ನಿಮಗೆ ಅದಕ್ಕೆ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಅದಕ್ಕೆ ಒಂದು ಮಾತು ಹೇಳ್ತಾರಲ್ಲ, ಸೊ ವಿದ್ಯೆಗೆ ನಾವು ಯಾವುದೇ ಕಾರಣಕ್ಕೂ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ನೀವು ಆಗಲೇ ಹೇಳಿದ್ರಿ ಸರ್, ನಮಗೆ ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ ನಾನು ನೋಡಿ ಇವತ್ತಿನ ದಿನ ನಾನಿಲ್ಲಿ ಬಂದು ಕೂತ್ಕೊಳ್ಬೇಕಾದ್ರೆ ಇದಕ್ಕೆ ಮೂಲ ಕಾರಣ ವಿದ್ಯೆ, ಕರೆಕ್ಟ್ ಅಲ್ಲ? ಹೀಗಾಗಿ ನಾನು ಇವತ್ತಿನ ದಿನ ಇಲ್ಲಿ ಕೂತ್ಕೊಳ್ಬೇಕು. ಇದು ನೋಡಿ, ನನ್ನ ಪ್ರಕಾರ ತುಂಬ ಅವರು ನಮ್ಮ ಹಿರಿಯರು, ಅವರು ನೋಡ್ಲಿಕ್ಕೆ ಹೋದ್ರೆ, ಯಾಕಂತ ಹೇಳಿದ್ರೆ ನಾನು ಏಜಿನಲ್ಲಿ ಮಾತಾಡೋದಿಲ್ಲ, ಅನುಭವದಲ್ಲಿ ತುಂಬ ಹಿರಿಯರು ಅವರು. ಹಾಗಿರುವಾಗ ಅವರ ಮಧ್ಯದಲ್ಲಿ ನನ್ನನ್ನು ಈ ಸಂದರ್ಭದಲ್ಲಿ ಕೂತ್ಕೊಳ್ಳಿಸಿದೆ ಅಂತ ಹೇಳಿದ್ರೆ ಕಾರಣ ಇಷ್ಟೇ, ನಮ್ಮ ಗೋಕರ್ಣನಾಥೇಶ್ವರ ಕಾಲೇಜ್. ಯಾಕೆ ಅಂತ ಹೇಳಿದ್ರೆ ಅದಕ್ಕಿಂತ ಮೂಲ ಕಾರಣ ಇನ್ನೊಂದು ಮಾತಾಡ್ಲಿಕ್ಕೆ ಹೋದ್ರೆ ನಾನು ಕಲಿತ ವಿದ್ಯೆ. ಹಾಗಾಗಿ ವಿದ್ಯೆ ಎಂಬುದು ಇವತ್ತಿನ ದಿನ ಒಂದು ವ್ಯಕ್ತಿಯನ್ನು ಎಲ್ಲಿಂದ ಕೊಂಡೋಗಿ ಎಲ್ಲಿಗೆ ನಿಲ್ಲಿಸ್ತದೆ ಎಂಬುದಕ್ಕೆ ನಾನೊಂದು ನಿದರ್ಶನ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ನಮಗೆ ತುಂಬ ಹೆಮ್ಮೆ ಯಾಕೆ ಅಂತ ಹೇಳಿದ್ರೆ, ನಾವು ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ ಕೂಡ ನಾವು ಕಲಿಯುವಂಥದ್ದೇನೆ. ನಾನು ಫಸ್ಟಿಗೆ ಕಾಲೇಜಿಗೆ ಹೋದಾಗ ನನಗೆ ಆ ಕಾಲೇಜ್ ಅಂತ ಹೇಳಿದ ತಕ್ಷಣ ನನಗೆ ಒಂದು ತುಂಬ ಅಭಿಮಾನ. ಯಾಕೆ ಅಂತ ಹೇಳಿದ್ರೆ, ಆ ಸಂಸ್ಥೆಯನ್ನು ಸ್ಥಾಪಿಸಿದ ಮೂಲಕ ಯಾರು ಕರ್ತಿದ್ದಾರೆ, ನಮ್ಮ ಜನಾರ್ದನ ಪೂಜಾರಿ, ಅವರ ಮಾರ್ಗದರ್ಶನ, ಅವರ ವಿಷನ್ ಒಂದೇ ಇದ್ದದ್ದು, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಅವನಿಗೆ ಶಿಕ್ಷಣದಿಂದ ವಂಚಿತ ಆಗಬಾರ್ದು, ಅವನಿಗೆ ಸಿಗಬೇಕು. ಅದು ಅಷ್ಟೇ ಮಾತ್ರ ಅಲ್ಲ, ಅದರ ಜೊತೆಗೆ ನಾರಾಯಣ ಗುರುಗಳ ತತ್ವ,
ಇವತ್ತಿನ ದಿನ ಆ ಸಂಸ್ಥೆಯಲ್ಲಿ ಕಲಿತ ಯಾವುದೇ ಒಂದು ವಿದ್ಯಾರ್ಥಿ ಆಗಲಿ, ನನ್ನ ಪ್ರಕಾರ ಎಲ್ಲರೂ ಕೂಡ ಕೇವಲ ರಾಷ್ಟ್ರ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಜ್ಯ ಮಟ್ಟದಲ್ಲಿ ಆಗಲಿ, ದೇಶ ಮಟ್ಟದಾಗಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ತುಂಬ ಹೆಸರನ್ನು ಪಡೆದಿದ್ದಾರೆ. ಅದಕ್ಕೆಲ್ಲದಕ್ಕೂ ಕಾರಣ ನನ್ನ ಪ್ರಕಾರ ಆ ಸಂಸ್ಥೆ ಅವರಿಗೆ ಕೊಟ್ಟಿರುವಂಥ ವಿದ್ಯಾಭ್ಯಾಸ. ಹಾಗಾಗಿ ನನಗೆ ತುಂಬ ಹೆಮ್ಮೆ. ಯಾಕೆ ಅಂತ ಹೇಳಿದರೆ ಆ ಸಂಸ್ಥೆಯಲ್ಲಿ ನಮಗೆ ಕೂಡ ಒಂದು ಆ ನಾರಾಯಣ ಗುರುಗಳಾಗಲಿ ಆ ಸಂಸ್ಥೆ ಕೂಡ ನಮಗೊಂದು ವಿದ್ಯೆ ಕಲಿಸಿಕೊಡ್ಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಈ ಕಲಿತ ವಿದ್ಯೆ ಆಗಲಿ ಯಾವುದಾಗಲಿ ನಮ್ಮಿಂದ ನಾವು ಎಂತ ಯಾರಿಂದಾದ್ರೊಬ್ಬರು ಪಡೆದ ವಸ್ತು ಆಗಲಿ ನಾವು ಏನು ಮಾಡ್ತೇವೆ ಅದು ನಮ್ಮಿಂದ ಬಿಟ್ಟು ಹೋಗ್ಬೋದು ಜೀವನದಲ್ಲಿ. ಬಟ್ ಕಲಿತಂಥ ವಿದ್ಯೆ ಖಂಡಿತವಾಗಿಯೂ ನಾವು ಏನು ಕಲಿತೇವೆ ಆ ವಿದ್ಯೆ ಕಲಿಯುವುದಕ್ಕೂ ಕೂಡ ಅಷ್ಟೇ ಶ್ರದ್ಧೆ ಬೇಕು, ವಿನಯ ಬೇಕು. ಆ ಕಲಿತ ವಿದ್ಯೆ ಖಂಡಿತವಾಗಿಯೂ ನಾವು ಹುಟ್ಟಿನಿಂದ ಕಲಿತ್ರೆ ಅದು ನಮ್ಮ ಜೀವನ ಪೂರ್ತಿ ನಮ್ಮ ಹಿಂದೆ ಇರ್ತದೆ ಎಂಬುದಕ್ಕೆ ಎಷ್ಟೋ ನಾವು ನಿದರ್ಶನಗಳುಂಟು. ಹಾಗಾಗಿ ನಾನಿಷ್ಟೇ ಹೇಳುವಂಥದ್ದು, ವಿದ್ಯೆ ಎಂಬುದು ಎಲ್ಲರ ಜೀವನದಲ್ಲಿ ತುಂಬ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಎಸ್, ಅದೇ ರೀತಿ ನಿಶಾ ಮ್ಯಾಮ್, ತಮ್ಮಲ್ಲಿ ಕೇಳಬೇಕಾದ್ರೆ ತಾವು ವಕೀಲ ವೃತ್ತಿಯನ್ನು ಕೂಡ ಮಾಡಿದವರು. ವಕೀಲೆಯಾಗಿ ನಿಶಾ ಇವರು, ಉಪನ್ಯಾಸಕಿಯಾಗಿ ನಿಶಾ ಇವರು, ವ್ಯತ್ಯಾಸ ಹೇಳಬೇಕು ಅಂದ್ರೆ ನೀವೊಂದು ವಿದ್ಯಾರ್ಥಿಗಳನ್ನ ಅಥವಾ ಈ ಒಂದು ಸಮಾಜವನ್ನ ನೋಡ್ಬೇಕಾದ್ರೆ? ಹೌದು, ತುಂಬ ವ್ಯತ್ಯಾಸ ಇದೆ ಸರ್. ವಕೀಲೆಯಾಗಿ ನಾನು ಏನನ್ನು ಕಲೀಲಿಲ್ಲ ಅಂತ ಅನಿಸ್ತದೆ. ಈ ಒಂದು ವೃತ್ತಿಗೆ ಬಂದ ನಂತರ ನನಗನಿಸೋದು ನಾನು ವಕೀಲೆಯಾಗಿ ಏನನ್ನು ಕಲೀಲಿಲ್ಲ, ಏನನ್ನು ಕಲಿಸಲಿಲ್ಲ. ಅದೇ ನಾನು ಈ ವೃತ್ತಿಗೆ ಬಂದ ನಂತರ ನಾನು ತುಂಬ ಕಲಿತೆ, ನನ್ನಿಂದ ತುಂಬ ಕಲಿಸಿದೆ ಮಕ್ಕಳಿಗೆ. ಇದು ತುಂಬ ದೊಡ್ಡ ವ್ಯತ್ಯಾಸ ನನಗೆ ಅಲ್ಲಿ ಮತ್ತು ಇಲ್ಲಿಗೆ ಕಂಡುಕೊಳ್ಳುವಂಥದ್ದು. ನಂತರ ನಾನು ವಕೀಲೆ ವೃತ್ತಿ ಇರುವಾಗ ಮುಗ್ಧತೆಯನ್ನು ಮರ್ತಿದ್ದೆ. ಮುಗ್ಧತೆ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಮುಗ್ಧತೆ ಅಂತ ಹೇಳಿದರೆ ಮುಗ್ಧರ ಜೊತೆಗೆ ನಾನಿರಲಿಲ್ಲ. ಆದರೆ ಯಾವಾಗ ಶಿಕ್ಷಕ ವೃತ್ತಿಗೆ ಬಂದೆ, ಮುಗ್ಧತೆ ಅಂತ ಹೇಳಿದರೆ ಏನು ಅಂತ ಗೊತ್ತಾಗಲಿಕ್ಕೆ ಪ್ರಾರಂಭ ಆಯಿತು. ಮುಗ್ಧ ಮಕ್ಕಳ ಜೊತೆಗೆ, ಆ ಮುಗ್ಧ ಮನಸ್ಸಿನ ಜೊತೆಗೆ ನನ್ನದು ಇವತ್ತು ಕೆಲಸ. ನನಗೆ ಪ್ರತಿನಿತ್ಯ ಹೊಸ ದಿನ, ನನಗೆ ಪ್ರತಿನಿತ್ಯ ಹೊಸತು. ಆ ಮುಗ್ಧ ಮನಸ್ಸಿನ ಜೊತೆಗೆ ಕೆಲಸ ಮಾಡುವುದೇ ನನಗೊಂದು ತುಂಬ ತೃಪ್ತಿ ಕೊಡ್ತಾ ಇದೆ ಇವತ್ತಿಗೆ. ಎಸ್ ಮ್ಯಾಮ್, ಅದೇ ರೀತಿ ಪ್ರಶ್ನೆ ಅದನ್ನು ಕೇಳಬೇಕಾ ಇಲ್ವ ಅಂತ ಗೊತ್ತಿಲ್ಲ. ಆದ್ರೂ ನಿಮ್ಮ ಒಂದು ಅಭಿಪ್ರಾಯದ ನಿಟ್ಟಿನಲ್ಲಿ ಕೇಳಬೇಕಾದ್ರೆ, ಹೇಳಿ ಸರ್. ಈ ಒಂದು ಪ್ರಸ್ತುತ ಕಾಲಘಟ್ಟದಲ್ಲಿ ಶಿಕ್ಷಣ ಈಗ ಬದಲಾಗ್ತಾ ಹೋಗ್ತಾ ಇದೆ. ಆದ್ರೆ ಏನ್ ಬೇಕಂದ್ರೆ ಈಗ ಶಿಕ್ಷಣ ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗೆ ದೊರಕಿದ್ರೆ ವಕೀಲನಿಗೆ ಕೆಲಸ ದೊರೆಯುತ್ತದ? ಖಂಡಿತ ಇಲ್ಲ. ನಾವು ಯಾವತ್ತು ಹೇಳಲಿಕ್ಕುಂಟು, ಮೊದಲು ಶಿಕ್ಷಕರು ಮಕ್ಕಳಿಗೆ ಏಟು ಕೊಡ್ತಾ ಇರಬೇಕಾದ್ರೆ ಪೊಲೀಸರ ಏಟು ತಿನ್ನುವಂಥದ್ದು ಕಡಿಮೆ ಇತ್ತು ಮಕ್ಕಳು. ಇವತ್ತು ಶಿಕ್ಷಕರನ್ನು ಏಟು ಕೊಡಿಸುವುದನ್ನು ನಿಲ್ಲಿಸಿದ ನಂತರ ಪೊಲೀಸರ ಏಟು ಮಕ್ಕಳು ತಿನ್ನುವಂಥದ್ದು ಜಾಸ್ತಿ ಆಯಿತು. ದೊಡ್ಡ ನ್ಯಾಯವನ್ನು ಕೊಡ್ಲಿಕ್ಕೆ, ಅಹಿಂಸೆಯ ಜೊತೆಗೆ ಹಿಂಸೆಯನ್ನು ದೂರ ಮಾಡಲಿಕ್ಕೆ. ಆದ್ರೆ ಅದನ್ನು ನಾವಿಲ್ಲಿ ತಿದ್ದಿ ಶಿಕ್ಷಕರೇ ಮಾಡ್ತಿದ್ರೆ, ಒಂದು ವೇಳೆ ಮಾಡಿದ್ರೆ ಖಂಡಿತವಾಗಿಯೂ ನಮಗೆ ನ್ಯಾಯಾಧೀಶರಿಗೂ ಕೆಲಸ ಇರ್ತಿರ್ಲಿಲ್ಲ, ಪೊಲೀಸರು ಆರಾಮವಾಗಿ ಇರಬಹುದು ಅಲ್ವಾ ಮ್ಯಾಮ್? ಎಸ್. ಅದೇ ರೀತಿ ಮೇಡಮ್, ನಿಮ್ಮ ಒಂದು ಪ್ರಾಥಮಿಕ ಅಂತ ಹೇಳ್ಬೇಕಾದ್ರೆ ಒಂದಷ್ಟು ತರಲೆ ತುಂಟಾಟಗಳು ಇದ್ದೇ ಇರುತ್ತೆ. ಬಹಳ ಕಷ್ಟವು ಅಂತ ಹೇಳಿದ್ರಿ ನೀವು. ಅಂತ ಯಾವ್ದಾದ್ರು ಒಂದು ಫನ್ನಿ ಇನ್ಸಿಡೆಂಟ್ ಆಗಿದೆ ಮಕ್ಕಳ ಜೊತೆ? ಈಗ ಪ್ರೆಸೆಂಟ್ ಇರುವ ಸ್ಕೂಲಲ್ಲಿ, ಹೌದು, ನಮ್ಮ ವೃತ್ತಿಯಲ್ಲಿ ಮಕ್ಕಳದ್ದು ಇರ್ತದೆ, ಫನ್ನಿ ಡೈಲಿ ಇರ್ತದೆ. ಅಂತ ಹೇಳಿದರೆ ನಾವು 5ನೇ ಕ್ಲಾಸಿನ ಒಳಗಿನ ಮಕ್ಕಳಲ್ಲಿ ತುಂಬ ಫನ್ನಿ ಮ್ಯಾಟರ್ ಇರ್ತದೆ. ಅಂದರೆ ಒಂದು ಮಗುವಿನ ಬ್ಯಾಗಲ್ಲಿ ಏನಾದರೂ ಒಂದು ವಸ್ತು ನೋಡಿದರೆ ಮರುದಿವಸ ಮನೆಗೆ ಹೋಗಿ ಅಮ್ಮನಲ್ಲಿ ಕೇಳಿ ಇನ್ನೊಂದು ವಸ್ತುವನ್ನು ತಂದು ಆ ಮಗುವಿಗೆ ತೋರಿಸುವ ಸಂದರ್ಭದಲ್ಲಿ ಶಿಕ್ಷಕರಿಗೆ ಸಿಕ್ಕಿಬಿದ್ದು ಅದನ್ನು ಟೀಚರ್ ತೆಗೆದುಕೊಳ್ಳುವ ವಿಷಯ ಆಗಿರ್ಬೋದು. ನಂತರ ಅದನ್ನು ಪೇರೆಂಟ್ಸ್ಗೆ ಕಾಲ್ ಮಾಡಿ ಹೇಳುವಾಗ ಅದೊಂದು ರಿಕ್ವೆಸ್ಟಲ್ಲಿ ಬರುವಂಥದ್ದು, ಟೀಚರ್ ಅಮ್ಮನಲ್ಲಿ ಹೇಳಬೇಡಿ. ಇಂಥದ್ದೆಲ್ಲ ಸಣ್ಣ ಸಣ್ಣ ಪುಟ್ಟ ವಿಷಯಗಳು ನಮಗೂ ಒಂಥರ ಮನಸ್ಸಿಗೆ ಮುದ ನೀಡ್ತದೆ. ಆ ಮಕ್ಕಳು ಅದರಿಂದ ಕಲಿತಾರೆ, ನಾವು ತರಬಾರ್ದು ಈ ಥರ. ಆ ಒಂದು ಏನನ್ನು ಕಲಿತಾರೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹೋಗ್ತಾರೆ. ಮಕ್ಕಳು ತಪ್ಪು ಮಾಡೋದು ಸಹಜ, ಆದರೆ ಆ ತಪ್ಪಿನಿಂದ ತಿದ್ದಿಕೊಳ್ಳುವ ಬುದ್ಧಿಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ಅದು ಮುಖ್ಯ ಈ ಮಕ್ಕಳ ಜೀವನದಲ್ಲಿ. ಓಕೆ, ಅದೇ ರೀತಿ ನಿಮ್ಮ ಹಾಗೂ ವಿದ್ಯಾರ್ಥಿಗಳ ಒಂದು ಬಾಂಧವ್ಯ ಯಾವ ರೀತಿ ಇತ್ತು? ನಮ್ಮ ಮತ್ತು ವಿದ್ಯಾರ್ಥಿಗಳ ಬಾಂಧವ್ಯ ಅಂತ ಹೇಳಿದರೆ, ಈಗ ಶಿಕ್ಷಕ ವೃತ್ತಿ ಅಂತ ಹೇಳ್ತೇವೆ, ಆದರೂ ನಮಗೂ ಒಂದು ಫ್ಯಾಮಿಲಿ ಅಂತ ಇದೆ. ಫ್ಯಾಮಿಲಿಯಲ್ಲಿ ಕಷ್ಟ ಸುಖ ಎಲ್ಲ ಬಂದೇ ಬರ್ತದೆ. ಕೆಲವೊಮ್ಮೆ ನೋವು ನಲಿವುಗಳು ಮನೆಯಲ್ಲಿದ್ದದನ್ನು, ಮನೇಲಿ ಎಷ್ಟು ನೋವಿದ್ರೂ ಆ ಒಂದು ನಮ್ಮ ಸ್ಕೂಲಿನ ಗೇಟಿನ ಒಳಗೆ ಬರುವಾಗ ಅದೆಲ್ಲ ಮರ್ತೋಗುವಂತಹ ಸನ್ನಿವೇಶ ಜೀವನದಲ್ಲಿ. ಕ್ಲಾಸಿಗೆ ಹೋದ ತಕ್ಷಣ ಆ ಮಕ್ಕಳ ಜೊತೆ ನಾವೇನು ಬಾಂಧವ್ಯ ಬೆಳೆಸ್ತೇವೆ, ಆ ಮಕ್ಕಳ ಮುಖ ನೋಡಿದ ತಕ್ಷಣ ಆ ಒಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಅದೆಲ್ಲ ನೋವು ಮರ್ತೋಗಿರ್ತದೆ. ಆ 4 ಗಂಟೆ ಆದ ನಂತರ ಅದು ನೆನಪಾಗ್ತದೆ. ಯಾಕಂತ ಹೇಳಿದರೆ ಅಲ್ಲಿ ಮಕ್ಕಳ ಮುಖ ಇರುವುದಿಲ್ಲ, ಮನೆಗೆ ಹೋಗಿ ಆಗಿರ್ತದೆ ಮಕ್ಕಳು. ಅವುಗಳ ಮುಖದ ಒಂದು ನಗು ಆಗಿರ್ಬೋದು, ಮನೆಯಿಂದ ಬರುವಾಗ ಟೀಚರನ್ನು ಸಿಕ್ಕಿದ ತಕ್ಷಣ ಏನು
ನಮಸ್ತೆ ಕೊಡುವಂಥದ್ದಾಗಿರ್ಬೋದು, ಇದೆಲ್ಲ ಒಂಥರ ನಮಗೆ ಖುಷಿ ಕೊಡುವ ವಿಷಯ. ಅಥವಾ ಶಾಲೆಯಲ್ಲಿ ಟೀಚರ್ ಎಲ್ಲಿ 1-2 ನಿಮಿಷ ಫ್ರೀ ಸಿಗ್ತಾರೆ, ಕಾಯ್ತಾರೆ ಕೆಲವು ಮಕ್ಕಳು, ಅಂದರೆ ಏನಾದರೂ ಬಂದು ಟೀಚರ್ ಹತ್ರ ಶೇರ್ ಮಾಡ್ಕೊಳ್ಬೇಕು ಎನ್ನುವ ಉದ್ದೇಶದಿಂದ ಈ ರೀತಿಯಾಗಿ ಒಳ್ಳೆಯ ರೀತಿಯಲ್ಲಿ ಮಕ್ಕಳು ಟೀಚರನ್ನು 2ನೇ ಅಮ್ಮನಾಗಿ ಶಾಲೆಯಲ್ಲಿ ನೋಡ್ಕೊಳ್ತಾರೆ. ಕೆಲವು ಮಕ್ಕಳಿಗೆ ರಜೆ ಸಿಗುವಾಗ ಪೇರೆಂಟ್ಸ್ ಹೇಳಲಿಕ್ಕಿದೆ, ನಮಗೆ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಸೆ ಇದೆ ಅಂತ ಹೇಳಿದರೆ ಇಷ್ಟು 10 ತಿಂಗಳು ಶಾಲೆಯಲ್ಲಿ ಕಳೆದಿರ್ತಾರೆ, 2 ತಿಂಗಳು ಮನೆಯಲ್ಲಿ ಕುತ್ಕೊಳ್ಳಿಕ್ಕೆ ಬೇಡ ಇರುವಂತಹ ಮಕ್ಕಳು ಕೂಡ ನಮ್ಮ ಜೊತೆ ಇದ್ದಾರೆ. ಹೌದು, ನೀವು ಹೇಳಬೇಕಾದ ಒಂದು ಮಾತು ನೆನಪಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಓದಿರುವಂಥದ್ದು, ಮಕ್ಕಳಿಗೆ ಒಂದು ಸದ್ದು ಕೇಳುವಾಗ ಬೆಳಿಗ್ಗೆ ಒಂದು ರೀತಿಯಲ್ಲಿ ಆಗ್ತದೆ, ಅವರಿಗೆ ಫೀಲಿಂಗ್ ಆಗ್ತದೆ, ಈವ್ನಿಂಗ್ ಒಂದು ರೀತಿಯಲ್ಲಿ ಫೀಲಿಂಗ್ ಆಗ್ತದೆ. ಲೈಕ್ ಸ್ಕೂಲ್ ಬೆಲ್ ಬೆಳಿಗ್ಗೆ ಕೇಳ್ಬೇಕಾದ್ರೆ ಒಂಥರ ಕರ್ಕಶವಾಗಿ ಕೇಳುತ್ತೆ, ಈವ್ನಿಂಗ್ ಕೇಳ್ಬೇಕಾದ್ರೆ ಬಹಳ ಒಂದು ಸುಂದರವಾಗಿ ಇಂಪಾಗಿ ಕೇಳ್ತದೆ. ಬಹುಶಃ ಅದು ಶಿಕ್ಷಕರ ಜೀವನದಲ್ಲಿ ನೋಡ್ಬೇಕಾದ್ರೆ ಉಲ್ಟಾ ಹೇಳುವಾಗೆ, ಅಂದ್ರೆ ಬೆಳಿಗ್ಗೆ ಆಗುವಾಗ ಒಂದಷ್ಟು ಖುಷಿ ನೀಡ್ತದೆ, ಯಾಕಂದ್ರೆ ವಿದ್ಯಾರ್ಥಿ ಜೊತೆ ನಾವು ಇರ್ಬೋದು, ನಮ್ಮ ನೋವನ್ನು ನಾವು ಮರಿಬಹುದು. ಸಂಜೆ ಆಗ್ಬೇಕಾದ್ರೆ ಅಯ್ಯೋ ಮಕ್ಕಳನ್ನು ನಾವು ಈಗ ದೂರ ಮಾಡ್ಬೇಕು, ಇನ್ನವರನ್ನು ನಾವು ನಾಳೆ ನೋಡ್ಬೇಕು ಎನ್ನುವಂಥದ್ದೊಂದು ಭಾವನೆ ಆಗುತ್ತೆ. ಅದೇ ರೀತಿ ಬೇರೆ ಯಾವ ರೀತಿಯಲ್ಲಿ ಆದ್ರೂ ನಿಮ್ಗೊಂದು ಮರೆಯಲಾದ ಘಟನೆ ಅಂತ ಏನಾದ್ರೂ ಇದೆಯಾ ಶಾಲೆಯಲ್ಲಿ ನಡೆದಂಥದ್ದು, ಅಂದ್ರೆ ವಿದ್ಯಾರ್ಥಿಗಳ ಜೊತೆ? ನಮ್ಮ ಲೈಫಲ್ಲಿ ಆದ್ರೆ ಹೇಳ್ಬೋದು, ಆ ಲೈಫಲ್ಲಿ ದಾಟಿ ಬಂದ ಲೈಫಲ್ಲಿ. ಅದೇ ನಾನು ಆಗ ಹೇಳಿದ್ದೆ ನಿಮ್ಗೆ, ಯಾಕಂದ್ರೆ ಪ್ರಾಥಮಿಕ ಮಕ್ಕಳ ಒಂದು ಮನಸ್ಸು ತುಂಬಾ ಚಂಚಲ ಇರ್ತದೆ, ಅದನ್ನು ಅವರು ಬೇಗ ಹಚ್ಕೊಳ್ಬಿಡ್ತಾರೆ. ಇದರಿಂದಾಗಿ ನಾವು ತುಂಬಾ ಇದ್ ಮಾಡ್ಬೇಕಾಗುತ್ತೆ. ಮೇಡಮ್, ಈಗ ನೀವು ಒಂದಷ್ಟು ವಿಚಾರಗಳನ್ನ ಹೇಳಿದ್ರಿ ತಮ್ಮ ಇದರಲ್ಲಿ ಯಾವುದು ಶಿಕ್ಷಣದ ಕುರಿತಾಗಿ. ನೀವೀಗ ಶಿಕ್ಷಣ ವೃತ್ತಿಯನ್ನ ಮಾಡ್ತಾ ಇರುವಂತ ಸಂಸ್ಥೆಯ ಕುರಿತಾಗಿ ಹೇಳ್ಬೇಕಾದ್ರೆ ಏನ್ ಹೇಳ್ತೀರಿ? ಅಂದ್ರೆ ನಿಮ್ಗೆ ಯಾವ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಶಿಕ್ಷಕರಾಗಿರ್ಬೋದು, ಆ ಒಂದು ಸಂಸ್ಥೆ ಆಗಿರಬಹುದು? ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಮೂಡಬಿದ್ರೆ ಇದು ಕಳೆದ 42 ವರ್ಷಗಳಿಂದ ಉತ್ತಮವಾದ ಶಿಕ್ಷಣವನ್ನು ನೀಡುವ ಸಂಸ್ಥೆಯಾಗಿದ್ದು, ದಿವಂಗತ ಶ್ರೀ ಕೆ ಅಮರನಾಥ ಶೆಟ್ಟಿ ಇವರಿಂದ ಸ್ಥಾಪನೆಗೊಂಡು ಇದೀಗ ರೋಟೇರಿಯನ್ ನಾರಾಯಣ್ PM ಇವರ ಅಧ್ಯಕ್ಷತೆಯಲ್ಲಿ ರೋಟೇರಿಯನ್ AK ರಾವ್ ಇವರು ಕಾರ್ಯದರ್ಶಿಯಾಗಿ, ರೋಟೇರಿಯನ್ ಪ್ರವೀಣ್ ಚಂದ್ರ ಜೈನ್ ಸಂಚಾಲಕರಾಗಿ, ಶ್ರೀಮತಿ ತಿಲಕಾ ಅನಂತವೀರ್ ಜೈನ್ ಇವರು ಮುಖ್ಯ ಉಪಾಧ್ಯಾಯನಾಗಿ ನಮ್ಮ ಶಾಲೆ ರಾಷ್ಟ್ರ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ತಾಲೂಕು ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದ ಕೀರ್ತಿ ಇದೆ. ಅದೇ ರೀತಿ ಈ ಶಾಲೆಯಲ್ಲಿ ಶಿಕ್ಷಕರ ವೃಂದ ಆಗಿರ್ಬೋದು ಅಥವಾ ಮಕ್ಕಳ ವೃಂದ, ಈ ಎರಡೂ ಒಂದು ಒಳ್ಳೆಯ ರೀತಿಯ ಬಂದ ಒಂದು ಕೊಂಡಿ ಅಂತೇಳಿ ಹೇಳ್ಬೋದು. ಶಿಕ್ಷಣವನ್ನು ಯಾವ ರೀತಿ ಕೊಡ್ತೇವೋ ಅದೇ ರೀತಿಯಾಗಿ ಮಕ್ಕಳು ನಮಗೆ ಒಳ್ಳೆಯ ರೀತಿಯ ಸ್ಪಂದನೆಯನ್ನು ಕೊಡ್ತಾ ಹಲವಾರು ಪ್ರಶಸ್ತಿ ಅಥವಾ ಬಹುಮಾನಗಳನ್ನು ಗಳಿಸಿರುವಂತಹ ಶಾಲೆ ಅಂತೇಳಿ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾನು 9 ವರ್ಷದಿಂದ ಸೇವೆ ಸಲ್ಲಿಸುತ್ತಿರುವುದು ಕೂಡ ಒಂದು ಹೆಮ್ಮೆಯ ವಿಚಾರ. ಎಸ್ ಮ್ಯಾಮ್, ನಿಮ್ಮ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಎಷ್ಟನೇವರೆಗೆ ಇದೆ ತರಗತಿ? ನಮ್ಮಲ್ಲಿ 1ರಿಂದ 10ನೇ ಕ್ಲಾಸು ಸ್ಟೇಟ್ ಇದೆ, PUC ಫಸ್ಟ್ PUC ಸೆಕೆಂಡ್ PUC ಇದೆ, 1ರಿಂದ 10ನೇ ತರಗತಿವರೆಗೆ CBSE ವಿಭಾಗ ಇದೆ. ಓಕೆ ಮ್ಯಾಮ್. ಎಸ್, ಅದೇ ರೀತಿ ನಿಶಾ ಮ್ಯಾಮ್, ತಮ್ಮ ಒಂದು ಪ್ರೋತ್ಸಾಹಕ್ಕೆ ಕಾರಣವಾದವರೆಲ್ಲ ಯಾರಂತ ಹೇಳ್ಬೋದು ನಮ್ಮ ಜೀವನದಲ್ಲಿ? ಹೌದು, ನಾನು ಕಲ್ತಂತಹ ವಿಚಾರ ಆಗಿರ್ಬೋದು, ನಾನೀಗ ಮಾಡ್ತಾ ಇರುವಂತಹ ಕೆಲಸದಲ್ಲಿ ನನ್ನ ಹಾರ್ಡ್ ವರ್ಕ್ ನನಗೆ ಹೆಲ್ಪ್ ಮಾಡಿತ್ತು ಅಂತ ಹೇಳ್ಬೋದು. ನನಗೆ ಲಕ್ ನನ್ನ ಜೊತೆಗೆ ಇರಲಿಲ್ಲ ಅಂತಲೇ ನಾನು ನಂಬಿಕೊಂಡು ಬಂದವಳು. ಆದರೆ ತುಂಬ ಖುಷಿಯ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ನನ್ನ ಸಂಬಂಧದಲ್ಲಿ ನನಗೆ ದೇವರೆಲ್ಲವನ್ನು ಕೊಟ್ಟರು ಅಂತ ಹೇಳಿದರೆ, ತಂದೆ ತಾಯಿಯಿಂದ ಹಿಡಿದು ಒಳ್ಳೆ ತಂದೆ ತಾಯಿ ಇವತ್ತಿಗೂ ನನ್ನೊಟ್ಟಿಗಿದ್ದಾರೆ. ಅವರು ಒಳ್ಳೆ ತಂದೆ ತಾಯಿ, ನಮಗೆ ಒಳ್ಳೆ ಮಾರ್ಗದರ್ಶನದಲ್ಲಿ ನಮ್ಮನ್ನು ಬೆಳೆಸಿದರು. ನನ್ನ ಅಕ್ಕ ಮತ್ತು ನನ್ನ ತಮ್ಮ ಪ್ರತಿಯೊಂದು ಸಂಬಂಧದಲ್ಲಿ ನಾವು ಯಾವುದಾದ್ರೂ ಒಂದು ಸಂಬಂಧದಲ್ಲಿ ನಾವು ಮಗು ಆಗ್ತೇವೆ ಅಂತ ಹೇಳ್ತಾರೆ. ನಾನು ನನ್ನ ಅಕ್ಕ ಮತ್ತು ತಮ್ಮನ ವಿಚಾರ ಬಂದಾಗ ನಾನು ಯಾವತ್ತೂ ಅವರೆದುರಲ್ಲಿ ಮಗುವಾಗಿ ಇರ್ತೇನೆ. ಇವತ್ತಿಗೂ ಅವರು ನೀನು ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳುವಾಗ ನನಗೆ ಇವತ್ತಿಗೂ ನಾನು ಬೆಳೆದಿದ್ದೇನೆ ಅಂತ ಅನಿಸೋದೇ ಇಲ್ಲ. ಅಂತಹ ಒಂದು ಅಕ್ಕ ತಮ್ಮ ನನಗಿದ್ದಾರೆ. ಹಾಗೆ ಭಾವ ಆಗಿರಬಹುದು, ಭಾವನು ಹಾಗೆ. ನಾನು ತುಂಬ ಚಿಕ್ಕದಿರುವಾಗಲೇ ಅಕ್ಕನಿಗೆ ಮದುವೆ ಆಗಿತ್ತು. ಸೊ ಹಾಗಿರ್ಬೇಕಾದ್ರೆ ಅವರು ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ತಾರೆ ಅಂತ ಹೇಳಿದರೆ, ನಾನಿವತ್ತು ಸಾರಿ ಉಟ್ಟು ನಾನೊಬ್ಬಳು ವಕೀಲೆಯಾಗಿದ್ದೆ, ನಾನು ಅದನ್ನೆಲ್ಲ ಮರೆಸುವಂತೆ ಮಾಡ್ತಾರೆ. ತುಂಬ ಚಿಕ್ಕ ಮಗುವಿನ ರೀತಿಯಲ್ಲಿ ನನ್ನನ್ನು ಟ್ರೀಟ್ ಮಾಡ್ತಾರೆ. ನನ್ನ ನಾದಿನಿ ಆಗಿರಬಹುದು, ಎಲ್ಲದಕ್ಕಿಂತ ಮುಖ್ಯ ನನ್ನ ಗಂಡ ಆಗಿರ್ಬೋದು, ಎಲ್ಲದಕ್ಕೂ ಪ್ರೋತ್ಸಾಹ. ನನಗೆ ಇನ್ನೂ ಕಲಿಬೇಕು ಅಂತ ಆಸೆ ಇದೆ ಸರ್, ಇನ್ನೂ ಕಲೀಲಿಕ್ಕಿದೆ, ನನಗೆ ತುಂಬ ಕಲೀಲಿಕ್ಕಿದೆ. ಸೊ ಇದಕ್ಕೆಲ್ಲ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ನನ್ನ ಅತ್ತೆ ಮಾವ. ಈ ಕ್ಷಣದಲ್ಲಿ ನಾನು ಯಾರನ್ನೆಲ್ಲ ನೆನಪು ಮಾಡೋದು ಯಾರನ್ನೆಲ್ಲ ಬಿಡೋದು ಅಂತ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಅಂತಹ ಸಂಬಂಧವನ್ನು ದೇವರು ನನಗೆ ಕೊಟ್ಟಿದ್ದಾರೆ. ಆ ವಿಚಾರದಲ್ಲಂತೂ ನಾನು ತುಂಬ ಲಕ್ಕಿ. ಎಲ್ಲ ಒಳ್ಳೆ ಸಂಬಂಧವನ್ನು ಹುಡುಕಿ ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓಕೆ, ಇದು ಈಗ ನಿಮ್ಮ ಒಂದು ಕುಟುಂಬದ ಚಿತ್ರಣ ಅಂತ ಹೇಳಿದ್ರೆ, ಇನ್ನು ನೀವು ಉದ್ಯೋಗವನ್ನು ಮಾಡ್ತಾ ಇರುವಂತಹ ಉದ್ಯೋಗ ಅಂತ ಹೇಳುವುದಕ್ಕಿಂತಲೂ ಅದೊಂದು ಸೇವೆ ಅಂತ ಹೇಳ್ಬೋದು ನಾವು ಖಂಡಿತವಾಗಿ.
ಆ ಒಂದು ಸಂಸ್ಥೆಯ ಕುರಿತಾಗಿ ಹೇಳಬೇಕಾದ್ರೆ? ಆ ಸಂಸ್ಥೆಯ ಕುರಿತಾಗಿ ಹೇಳುವಷ್ಟು ದೊಡ್ಡವಳು ನಾನಲ್ಲ. ಆ ಸಂಸ್ಥೆಯ ಕುರಿತಾಗಿ ಹೇಳಬೇಕು ಅಂತ ಹೇಳಿದರೆ, ಆ ಸಂಸ್ಥೆ ಒಂದು ವೆಂಕಟೇಶ ಶಿವಭಕ್ತಿ ಯೋಗ ಸಂಘ ಮತ್ತು ನಮ್ಮ ಅದರ ಸಹಯೋಗದಿಂದ ನಡೆಯುವಂತಹ ಒಂದು ಸಂಸ್ಥೆ. ನಾವಲ್ಲಿ ಹೇಗಿದ್ದೇವೆ ಅಂತ ಹೇಳಿದರೆ, ನಮ್ಮ ಪ್ರಾಂಶುಪಾಲರು ನಾವು ಇವತ್ತು ಹಾಗೆ ನಾವಿಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳುವಾಗ ನಮ್ಮನ್ನು ಕರೆದು ಕೂತ್ಕೊಳ್ಳಿಸಿ ಅಷ್ಟು ಪ್ರೋತ್ಸಾಹ ಮಾಡಿ ನಮ್ಮನ್ನು ಕಳಿಸಿದರು. ಅಂತಹ ಒಂದು ಸಂಸ್ಥೆ. ಅಲ್ಲಿ ನನಗೆ ಯಾವುದೋ ಒಂದು ಸಂಸ್ಥೆಯಲ್ಲಿ, ಯಾರ್ದೋ ಒಂದು ಸಂಸ್ಥೆಯಲ್ಲಿ ನಾನು ದುಡಿತೇನೆ ಅಂತ ಹೇಳುವಂತಹ ಭಾವನೆಯೇ ನನಗೆ ಇಲ್ಲ. ನನ್ನ ಜೊತೆ ಇರುವಂತಹ ಸಹೋದ್ಯೋಗಿಗಳು ಆಗಿರಬಹುದು, ಅದೊಂಥರ ವಿಚಿತ್ರ ಸಂಬಂಧ ನಮ್ಮದು. ಆ ಒಂದು ಬಾಂಧವ್ಯ ಆಗಿರಬಹುದು. ನಾವೆಲ್ಲರೂ ಸೇರಿ ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಮ್ಮ ವಿದ್ಯಾರ್ಥಿಗಳ, ನಿಮಗೆ ಗೊತ್ತಿದೆ, ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಿಗೆ ಅದರದ್ದೇ ಆದಂತಹ ಪರಂಪರೆ ಇದೆ. ಅದು ನೀವು ಸಾಹಿತ್ಯ ಕ್ಷೇತ್ರವನ್ನು ತಗೊಳ್ಳಿ ಸರ್, ನೀವು ಯಾವುದು ಕಲಾ ಕ್ಷೇತ್ರವನ್ನು ತಗೊಳ್ಳಿ, ನೀವು ಸ್ಪೋರ್ಟ್ಸನ್ನು ತಗೊಳ್ಳಿ, ಕ್ರೀಡಾ ಕ್ಷೇತ್ರವನ್ನು ತಗೊಳ್ಳಿ. ಇವತ್ತಿಗೆ ಏನದು ಕಲಾ ಕ್ಷೇತ್ರದಲ್ಲಿ ಮಿಂಚ್ತಾ ಇರುವಂತಹ ರಾಜ್ಬಿ ಶೆಟ್ಟಿ ಅವರು ನಮ್ಮ ಕಾಲೇಜಿನವರು. ಸಹನಾ ಕುಮಾರಿ, ಕೇಳ್ಪಟ್ಟೆ ಆರ್ಮಿಗೂ ಕೂಡ ಸೆಲೆಕ್ಟ್ ಅಯ್ಯೋ ದೇವ್ರೆ, ಆರ್ಮಿಗೆ ನಾನು ಬಂದ ವರ್ಷದಿಂದ ನಾನೊಂದು ಸಾಧಾರಣ 7 ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದಕ್ಕಿಂತ ಮೊದಲು ಬೇರೆ ಬೇರೆ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಏನು ಅಂತ ಹೇಳಿದರೆ, 7 ವರ್ಷಗಳಲ್ಲಿ ಪ್ರತಿ ವರ್ಷವೂ ನಮ್ಮಲ್ಲಿ ಆರ್ಮಿಗೆ ಮಕ್ಕಳು ಹೋಗ್ತಾರೆ. ನಾವು ಅದು ಏನನ್ನು ತೋರಿಸ್ತದೆ ಅಂತ ಹೇಳಿದ್ರೆ, ಅವರಿಗೆ ನನಗೆ ಅಲ್ಲ ನಾನು ದುಡಿಯುವಂಥದ್ದು, ನಾನು ಕಲಿಯುವಂಥದ್ದು ನನಗೆ ಅಲ್ಲ, ನನ್ನದು ಸಮಾಜಕ್ಕಾಗಿ ನಾನು ಸೇವೆ ಮಾಡಬೇಕು ಏನಾದರೂ ಅಂತ ಹೇಳುವಂಥ ಒಂದು ಮನಸ್ಥಿತಿಯನ್ನು ನಾವು ಮಕ್ಕಳಿಗೆ ಕೊಡ್ತಾ ಇದ್ದೇವೆ, ತುಂಬುತ್ತಾ ಇದ್ದೇವೆ. ಅಲ್ಲಿ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಂಬಂಧ ನಮ್ಮದು ಹೇಗಿದೆ ಅಂತ ಹೇಳಿದರೆ, ನಾವು ಅವರ ಸಾಧನೆಗೆ ನಮ್ಮಿಂದ ಸಾಧ್ಯ ಆದಷ್ಟು ಸಹಾಯವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಕೇವಲ ನಾವು ಉಪನ್ಯಾಸಕರು ಮಾತ್ರ ಅಲ್ಲ, ಎಲ್ಲದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಪ್ರಾಂಶುಪಾಲರು. ಇವತ್ತಿಗೂ ನಾವು ಹೋಗಿ ಸರ್ ಹೀಗೆ ನಮ್ಮ ಮಕ್ಕಳಿಗೆ ಅದೇನೋ ಒಂದು ಆರ್ಟ್ ಫೀಲ್ಡಲ್ಲಿ ಇಷ್ಟ ಇದೆ ಸರ್, ಅವರಿಗೆ ಹೋಗಬೇಕು ಅಂತ ಅನಿಸ್ತದೆ ಅಂತ ಹೇಳುವಾಗ ಡಾಕ್ಟರ್ ಜಯಪ್ರಕಾಶ್ ಅಂತ ಹೇಳಿ ತುಂಬ ಸಪೋರ್ಟ್ ಮಾಡ್ತಾರೆ. ಹೋಗಬೇಕು ಅಂತ ಹೇಳಿದರೆ ಸಾಕು, ಮೇಡಮ್ ನೀವು ಮುಂದುವರಿಯಿರಿ, ನಿಮ್ಗೆ ಏನು ಬೇಕು ಅದನ್ನು ನಮಗೆ ಹೇಳಿ ಅಂತ ಹೇಳಿ. ಈ ಥರದ ಆ ಒಂದು ಸಪೋರ್ಟ್ ನಮ್ಗೆ ಏನು ಮಾಡ್ತದೆ ಅಂತ ಹೇಳಿದರೆ, ನಮ್ಮನ್ನು ಮಕ್ಕಳನ್ನು ಸಾಧಿಸಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಉಂಟು. ಪ್ರಾಂಶುಪಾಲರಿಗೆ ನೇರವಾಗಿ ಮಕ್ಕಳ ಹತ್ರ ಬರಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ನಾವು ತುಂಬ ಹಿಂದಿನದ್ದು ಹೋಗೋದು ಬೇಡ, ರಾಜ್ಬಿ ಶೆಟ್ಟಿ, ಸಹನಾ ಕುಮಾರಿ ಹೋಗೋದು ಬೇಡ. ಮೊನ್ನೆ ಅಷ್ಟೇ, ಇವತ್ತಿಗೆ ನಮ್ಮ ಒಬ್ಬ ಮಿಥುನ್ ಅಂತ ಹೇಳುವಂತಹ ನನ್ನ ಒಬ್ಬ ವಿದ್ಯಾರ್ಥಿ, ಅವನು ಇವತ್ತು ಇಂಡಿಯಾ ಟೀಮಲ್ಲಿ ಇದ್ದಾನೆ, ಕಬಡ್ಡಿ ಟೀಮಲ್ಲಿ ಸಿಲೆಕ್ಷನ್ಗೆ ಹೋಗಿದ್ದಾನೆ. ಅವನು ಸಿಲೆಕ್ಷನ್ ನಡೀತಾ ಇದೆ ಅವನು. ನಾವೆಲ್ಲರೂ ಈ ಮುಖಾಂತರ ನಾನು ಕೇಳುವಂಥದ್ದು, ನಾವೆಲ್ಲರೂ ಪ್ರೇ ಮಾಡುವ, ಅವನು ಪ್ಲೇಯಿಂಗ್ 10 or 8 ಏನೋ ಇದೆ, ನನಗೆ ಕಬಡ್ಡಿ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೊ ಅದರಲ್ಲೂ ಅವನು ಬರಲಿ ಅಂತ ಹೇಳುವಂಥದ್ದು. ಒಬ್ಬಳು ಶಿಕ್ಷಕಿಯಾಗಿ ಒಂದು ತಾಯಿಯ ಸ್ಥಾನದಲ್ಲಿದ್ದು ನನ್ನ ಒಂದು ಆಸೆ, ನಿಮ್ಮೆಲ್ಲರ ಹಾರೈಕೆ ಅವನ ಮೇಲೆ ಇರಲಿ, ಹಾಗೆ ಅವನೊಂದು ಒಳ್ಳೆ ಸಾಧನೆಯನ್ನು ಮಾಡಲಿ. ಅವನಂತಲ್ಲ ಸುಮಾರು ವಿದ್ಯಾರ್ಥಿಗಳು ಇದ್ದಾರೆ ನಮ್ಮಲ್ಲಿ. ಇವರೆಲ್ಲರೂ ತುಂಬ ತುಂಬ ಬಡ ಒಂದು ಕುಟುಂಬದಿಂದ ಬಂದಂತಹ ವಿದ್ಯಾರ್ಥಿಗಳು ಇರುವಂಥದ್ದು ನಮ್ಮಲ್ಲಿ. ಸೊ ಅವರಿಗೆ ಎಲ್ಲರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿ, ದೇವರ ಹಾರೈಕೆ ಅವರ ಮೇಲೆ ಇರಲಿ, ನಮ್ಮ ಸಂಸ್ಥೆ ಇನ್ನಷ್ಟು ಮುಂದುವರಿಲಿ ಅಂತ ಹೇಳುವಂಥದ್ದು ನನ್ನ. ಖಂಡಿತ ಮ್ಯಾಮ್, ಖಂಡಿತ. ಆ ಒಂದು ಸ್ಪರ್ಧೆಗೆ ನಮ್ಮ ಒಂದು ವಾಹಿನಿಯ ಕಡೆಯಿಂದ ಕೂಡ ನಾವು ಶುಭವನ್ನು ಹಾರೈಸ್ತಾ ಇದ್ದೇವೆ. ಅವರು ಗೆದ್ದೇ ಬರ್ತಾರೆ ಖಂಡಿತವಾಗಿಯೂ. ಒಂದು ನಮ್ಮ ಕಾಲೇಜಿಗೂ ಕೂಡ ಒಂದು ಉತ್ತಮವಾದಂತಹ ಹೆಸರನ್ನು ಕೂಡ ತರ್ತಾರೆ. ಎಸ್, ಅದೇ ರೀತಿ ಯತಿನ್ ಸರ್, ತಾವೀಗ ಒಬ್ರು ಉಪ ಪ್ರಾಂಶುಪಾಲರು ಕೂಡ ಹೌದು. ಈ ಒಂದು ದೃಷ್ಟಿಯಲ್ಲಿ ನೀವೊಂದು ನಿಮ್ಮ ಕಾಲೇಜಿನ ಬಗ್ಗೆ ಹೇಳಬೇಕಾದ್ರೆ? ಸರ್, ನಾನು ಆಗಲೇ ಕೆಲವೊಂದು ವಿಷಯಗಳನ್ನು ನಿಮ್ಮ ಹತ್ರ ಹೇಳಿದೆ. ಆ ಸಂಸ್ಥೆ ಸ್ಥಾಪನೆ ಆದ ಉದ್ದೇಶ ಸರ್, ಅದು ತುಂಬ ನಮಗೆ ಹೇಳುವಾಗಲೇ ನಮಗೆ ತುಂಬ ಹೆಮ್ಮೆ ಎನಿಸ್ತದೆ. ಆ ಸಂಸ್ಥೆಯಲ್ಲಿ ಅಷ್ಟು ಉದ್ದೇಶ ಕೂಡ ಅವರದು ತುಂಬ ದೊಡ್ಡ ವಿಷನಲ್ಲಿ ಇಟ್ಟಿದ್ದರು. ನಾನು ಆಗಲೇ ಹೇಳಿದೆ, ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗುವುದಿಲ್ಲ ಅಂತ ಹೇಳಿದಾಗ, ನಮ್ಮಲ್ಲಿ ಈಗಲೂ ಕೂಡ ಹೇಗೆ ನಮ್ಮ ಪ್ರೆಸೆಂಟ್ ಟ್ರೆಂಡ್ ಹೇಗುಂಟು ಅಂತ ಹೇಳಿದರೆ 60% 70% ಅಥವಾ 40% 50% ವಿದ್ಯಾರ್ಥಿಗಳು ಬರ್ತಾರೆ. ಬಟ್ ಇಲ್ಲಿಂದ ಹೋಗುವಾಗ ಅವರು 80% 90% ಎಲ್ಲ ತೆಗೆದುಕೊಂಡು ಹೋಗ್ತಾರೆ. ಅದು ನಮಗೆ ತುಂಬ ಹೆಮ್ಮೆ ವಿಷಯ. ಯಾಕಂತ ಹೇಳಿದರೆ ಅಲ್ಲಿ ಅವರಿಗೆ ಕೇವಲ ನಾವು ಕೊಡುವಂಥ ನಾವು ಏನು ಶಿಕ್ಷಣ ಕೊಡ್ತೇವೆ ಅದು ಮಾತ್ರ ಅಲ್ಲ, ಅಲ್ಲಿರುವಂಥ ನಾರಾಯಣ ಗುರುಗಳು ಪ್ರತಿ ವರ್ಷ ನೀವು ನೋಡ್ಬೋದು. ಈಗ ಮೊನ್ನೆ ಅಷ್ಟೇ ನಮ್ಮದು 20ಕ್ಕೆ ನಮ್ಮಲ್ಲಿ ಕಾಲೇಜಿನಲ್ಲಿ ನಾರಾಯಣ ಗುರು ಜಯಂತಿ ಅಂತ ಮಾಡ್ತೇವೆ ನಾವು. ಪ್ರತಿ ವರ್ಷ ಕೂಡ ಆ ಆಚರಣೆ ನನ್ನ ಪ್ರಕಾರ ಎಷ್ಟು ದೊಡ್ಡ ಮಟ್ಟಿನಲ್ಲಿ ಆ ಸಂಸ್ಥೆಗೆ ಆಶೀರ್ವಾದವಾಗಿ ನಾರಾಯಣ ಗುರುಗಳ ಇದೆ ಅಂತ ಹೇಳಿದರೆ ಇದೊಂದು ಸಣ್ಣ ನಿದರ್ಶನ ಸರ್. ಹಾಗಾಗಿ ನಾವು ಪ್ರತಿ ಸರ್ತಿ ಕೂಡ ನಾವು ನೋಡ್ತೇವೆ ನೋಡಿ, ಯಾವುದೇ ಒಂದು ವಿದ್ಯಾರ್ಥಿ ಬರುವಾಗ 40% 50% ಬರುವುದು ದೊಡ್ಡದಲ್ಲ, ಬಟ್ ಅವನು ಹೋಗುವಾಗ 70-80% ಮಾರ್ಕನ್ನು ಪಡೆಯುವಂಥ. ಅಷ್ಟೇ ಅಲ್ಲ ಮೇಡಮ್ ಈಗಲೇ ಹೇಳಿದರು, ಎಲ್ಲ ಕ್ಷೇತ್ರಗಳು ಕಲ್ಚರಲ್ ಆಗಿರ್ಬೋದು, ಸಾಂಸ್ಕೃತಿಕ ಒಂದು ಮಾತ್ರ ಅಲ್ಲ, ಕ್ರೀಡಾ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಜನರು ಬೆಳೀತಾ ಬರ್ತಿದ್ದಾರೆ. ಇದೆಲ್ಲವೂ ನಮಗೆ ತುಂಬ ಹೆಮ್ಮೆಯ ವಿಷಯ ಸರ್.
ಸರ್, ನೀವು ಹೇಳ್ಬೇಕಾದ್ರೆ ಒಂದು ಮಾತು ಕೂಡ ನೆನಪಾಯ್ತು ನನಗೆ. ಖಂಡಿತವೇ, ಯಾಕಂದ್ರೆ ರೀಸೆಂಟ್ ಆಗಿ ಅಲ್ಲಿ ನಾವು ಗುರು ಜಯಂತಿಯನ್ನ ಆಚರಿಸಿದ್ವಿ ನೀವೆಲ್ಲ. ಸೊ ಆ ಸಂದರ್ಭದಲ್ಲಿ ಒಂದು ಹೇಳ್ಬೇಕಾದ್ರೆ, ಇವತ್ತು ಮಂಗಳೂರು ದಸರಾ ಅಂತ ಹೇಳಿದ್ರೆ ಒಂದು ಬಹಳ ಒಂದು ಪ್ರಸಿದ್ಧಿಯನ್ನ ಪಡೆದಂತಹ ತಾಣ. ಅಂತಹ ಒಂದು ಕುದ್ರೋಳಿ ಗೋಕರ್ಣನಾಥೇಶ್ವರನ ಒಂದು ಸನ್ನಿಧಿ ನಿರ್ಮಿಸಬೇಕಾದ್ರೆ ಸ್ವತಃ ನಾರಾಯಣ ಗುರುಗಳೇ ಬಂದು ಒಂದು ಸ್ಥಳದಲ್ಲಿ ಕೂತ್ಕೊಂಡು ಇಂತಹ ಒಂದು ಸ್ಥಳದಲ್ಲಿ ಕ್ಷೇತ್ರ ನಿರ್ಮಾಣ ಆಗ್ಬೇಕಂತ ಹೇಳ್ತಾರಂತೆ. ಆ ಸ್ಥಳ ಇವತ್ತು ಅವರು ಕೂತಂತಹ ಸ್ಥಳದಲ್ಲಿ ವಿದ್ಯಾದೇವಿಗಳ ನಿರ್ಮಾಣವಾಗಿದೆ ಅಲ್ವಾ ಸರ್? ಇದ್ರ ಬಗ್ಗೆ ತಮ್ಮ ಒಂದು ಅನಿಸಿಕೆ. ಅಂತಹ ಒಂದು ಕ್ಷೇತ್ರ ಅಂತಾನೆ ಹೇಳ್ಬೋದು, ಅದನ್ನೊಂದು ಪುಣ್ಯ ಸ್ಥಳ ಅಂತಾನೆ ಹೇಳ್ಬೋದು. ಇಂತ ಒಂದು ಕ್ಷೇತ್ರದಲ್ಲಿ ತಾವು ಉಪನ್ಯಾಸಕರಾಗಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದೀರಿ. ಅದೇ ಸರ್, ನಾನು ಆಗಲೇ ಹೇಳಿದ ಹಾಗೆ ಒಂದು ವಿಚಾರ ಏನಂತ ಹೇಳಿದ್ರೆ, ನಮಗೆ ಅಲ್ಲಿ ಪ್ರತಿ ಸರ್ತಿ ಕೂಡ ನಾವು ಅಲ್ಲಿ ಹೋಗುವಾಗ, ನಮಗೆ ಒಳಗೆ ಹೋಗುವಾಗ ಪ್ರತಿ ಸರ್ತಿ ನಾವು ಒಂದು ಕೈ ಮುಗ್ದು ಹೋಗ್ತೇವೆ. ಯಾಕಂತ ಹೇಳಿದ್ರೆ ಅದು ಕೇವಲ ನಮ್ದೊಂದು ಸಂಸ್ಥೆ ಅಲ್ಲ ಸರ್, ಅದೊಂದು ನಮಗೊಂದು ದೇಗುಲ ಇದ್ದಾಗ. ಹಾಗಾಗಿ ಪ್ರತಿ ಸರ್ತಿ ನಾನು ಹೇಳ್ತೇನಲ್ಲ, ಎಷ್ಟೋ ಬಾರಿ ನಮಗೆ ಕೂಡ ಅನುಭವ ಆಗಿದೆ. ಕ್ಲಾಸಿನ ಒಳಗೆ ಹೋಗುವ ತನಕ ಉಂಟಲ್ಲ, ನಮಗೆ ಏನೋ ಸುಸ್ತು ಇರ್ತದೆ, ಟೆನ್ಷನ್ ಇರ್ತದೆ, ಎಲ್ಲವೂ ಇರ್ತದೆ. ಬಟ್ ನಾವು ಕ್ಲಾಸಿನ ಒಳಗೆ ಹೋದ ತಕ್ಷಣ ಉಂಟಲ್ಲ, ನಮ್ದೆಲ್ಲ ಸುಸ್ತುಗಳಾಗಲಿ ಟೆನ್ಷನ್ ಆಗಲಿ ಬಿಟ್ಟು ಹೋಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿರುವಂಥ ನಾರಾಯಣ ಗುರುಗಳ ಆಶೀರ್ವಾದ ಸರ್, ಖಂಡಿತವಾಗಿ. ಯಾಕಂದರೆ ಅಷ್ಟೇ ವಿದ್ಯಾರ್ಥಿಗಳು ಕೂಡ ಹಾಗೇನೆ. ಎಷ್ಟೋ ವಿದ್ಯಾರ್ಥಿಗಳು ಈಗ ನಾವು ನೋಡಿ MCOM ವಿಭಾಗದ ನಾವು ತೆಗೆದು ನೋಡಿದರೆ ಅಲ್ಲಿ ನಮ್ಮಲ್ಲಿ PUC ಸೆಕ್ಷನ್ ಉಂಟು, ಅದಾದ ನಂತರ ಡಿಗ್ರಿ ಸೆಕ್ಷನ್ ಉಂಟು, ಅಲ್ಲಿ MCOM ಸೆಕ್ಷನ್ ಉಂಟು, B.Ed ಸೆಕ್ಷನ್ ಉಂಟು. ಪ್ರತಿ ವರ್ಷ ಕೂಡ ನಮ್ಮಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ MCOM ವಿಭಾಗದಲ್ಲಿ ಸ್ವಲ್ಪ ಆದರೂ ಕೂಡ ಪ್ರತಿ ವರ್ಷ, ಕಳೆದ ಬಾರಿ ನಮ್ಮಲ್ಲಿ ಅದಕ್ಕಿಂತ ಹಿಂದಿನ ವರ್ಷ 4 ರ್ಯಾಂಕ್, ಅದಕ್ಕಿಂತ ಪ್ರೀವಿಯಸ್ ಇಯರ್ 3 ರ್ಯಾಂಕ್ ಏನೋ ಬಂದಿದೆ. ಹಾಗಿರುವಾಗ ಇಷ್ಟು ಪ್ರತಿ ವರ್ಷ ಕೂಡ ನಮಗೆ ರ್ಯಾಂಕ್ಗಳು ಬರ್ತಾ ಉಂಟು. ಹಾಗಾಗಿ ನೋಡಿ, ಅಲ್ಲಿ ವಿದ್ಯಾರ್ಥಿಗಳನ್ನು ಹೇಗೆ ಅವರು ಬೆಳೆಸ್ತಿದ್ದಾರೆ ಅಂತ ಹೇಳಿದ್ರೆ ಇದು ಒಂದು ನಿದರ್ಶನ. ಅದಕ್ಕೆ ನಾನು ಹೇಳುವಂಥದ್ದು, ಇಲ್ಲಿ ನಾವು ಮಾಡ್ತಾ ಇಲ್ಲ ಸರ್. ಸತ್ಯವಾಗಿ ಹೇಳಬೇಕಾದ್ರೆ ನಾರಾಯಣ ಗುರುಗಳು ಆ ಸಂಸ್ಥೆಯನ್ನು ನಡೆಸ್ತಿದ್ದಾರೆ. ಅದಕ್ಕೊಂದು ಮಾರ್ಗದರ್ಶನ ಯಾರು ಅಂತ ಹೇಳಿದ್ರೆ ನಮ್ಮಲ್ಲಿ ಮೇಡಮ್ ಹೇಳಿದಾಗೇ ವೆಂಕಟೇಶ ಶಿವಭಕ್ತಿ ಯೋಗ ಸಂಘ. ಅಲ್ಲಿರುವಂಥ ನಮ್ಮ ಕರೆಸ್ಪಾಂಡೆಂಟ್ ಆಗಿರ್ಬೋದು ಜಯವಿಕ್ರಮ್ ಸರ್ ನಮ್ಮ ಜಯವಿಕ್ರಮ್ ಸರ್ ನಮ್ಮದು ಮೊದಲು ಅಧ್ಯಕ್ಷರಾಗಿದ್ದಾರೆ, ಈಗ ಪ್ರೆಸೆಂಟ್ ಆಗಿ. ಅದರ ಜೊತೆಗೆ ಅದನ್ನು ಈಗ ಪ್ರೆಸೆಂಟ್ ಆಗಿ ನಮ್ಮ ವಸಂತ್ ಕಾರಂದೂರ್ ಸರ್ ಅವರು ಮತ್ತು ಅವರ ಒಂದು ಟೀಮ್ ಏನುಂಟು ಸರ್, ಅವರು ಪ್ರತಿ ಸರ್ತಿ ಕೂಡ ನಾವು ಏನೇ ಒಂದು ಕಾರ್ಯಕ್ರಮ ಸರ್ ಹೀಗೆ ಮಾಡಬೇಕು ಅಂತ ನಾವು ಪ್ರಾಂಶುಪಾಲರ ಮೂಲಕ ಹೋದಾಗ ನಮ್ಮ ಸಹಾಯ ಸಹಕಾರ ಉಂಟು, ನೀವು ಮಾಡಿಕೊಂಡು ಹೋಗಿ. ಹಾಗಾಗಿ ನಾವು ಕಳೆದ ಬಾರಿ ಕೂಡ ನಮ್ಮ ಕಾಲೇಜಿನಲ್ಲಿ ಉತ್ಥಾನ ಪರುವಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ಅದು ಕೂಡ ತುಂಬ ಸಕ್ಸಸ್ ಆಗಿದೆ. ಹಾಗಾಗಿ ನಾವು ಒಂದು ಕಾರ್ಯಕ್ರಮ ಅಂತ ನಾವು ಏನಾದರೂ ತೆಗೆದ್ರೆ ಅದಕ್ಕೆ ಹಿಂದಿನಿಂದ ನಾರಾಯಣ ಗುರುಗಳ ಆಶೀರ್ವಾದ ಉಂಟು ಅಂತ ಖಂಡಿತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಈ ಒಂದು ಪ್ರಶ್ನೆ ನಿಮಗೆ ಮೂವರಿಗೂ ಕೇಳ್ತಾ ಇದ್ದೇನೆ. ಫಸ್ಟ್ ನಿಶಾ ಮ್ಯಾಮ್ ಅವರಿಗೆ. ಮೇಡಮ್, ನೀವು ನಿಮ್ಮ ಸಂಸ್ಥೆಗೆ ಏನನ್ನ ನೀಡಿದ್ದೀರಿ? ನಿಮ್ಮ ಸಂಸ್ಥೆ ನಿಮಗೆ ಏನನ್ನ ನೀಡಿದೆ? ನಾನು ನನ್ನ ಸಂಸ್ಥೆಗೆ ಏನಾದರೂ ಕಿಂಚಿತ್ತು ನೀಡಿರಬಹುದು. ನನ್ನ ಜ್ಞಾನದಲ್ಲಿ ಒಂದಿಷ್ಟು ಭಾಗವನ್ನು ನನ್ನಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು ನೀಡಿರಬಹುದು. ನನ್ನ ಸಂಸ್ಥೆ ನನಗೆ ಎಲ್ಲವನ್ನೂ ನೀಡಿದೆ. ನನ್ನ ಸಂಸ್ಥೆ ನನಗೆ ಏನು ನೀಡಲಿಲ್ಲ ಅಂತ ನೀವು ಕೇಳಿದರೆ ನನಗೆ ಸ್ವಲ್ಪ ಸುಲಭ ಆಗ್ತಾಯಿತ್ತು ಕ್ವೆಶನ್. ಆದರೆ ನೀವು ಏನು ನೀಡಿದೆ ಅಂತ ಕೇಳೋದ್ರಿಂದಾಗಿ ನನ್ನ ಸಂಸ್ಥೆ ನನಗೆ ಏನು ನೀಡಲಿಲ್ಲ ಅಂತ ನನಗೀಗ ಕ್ವೆಶನ್ ಬರ್ತಾ ಉಂಟು. ನನಗೆ ಗೊತ್ತಿಲ್ಲ. ಎಲ್ಲವನ್ನು ನೀಡಿದೆ ಸರ್ ನನ್ನ ಸಂಸ್ಥೆ ನನಗೆ. ನನ್ನ ಸಂಸ್ಥೆ ನನಗೆ ಜೀವನವನ್ನು ನೀಡಿದೆ. ನನ್ನ ಸಂಸ್ಥೆ ನನಗೆ ನೆಮ್ಮದಿಯನ್ನು ನೀಡಿದೆ. ನನ್ನ ಸಂಸ್ಥೆ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ವಿದ್ಯಾರ್ಥಿಗಳ ಮತ್ತು ನನ್ನ ಸಂಬಂಧ ಹೇಗಿದೆ ಅಂತ ಹೇಳಿದರೆ, ಅದು ಮನೆಯಲ್ಲಿ 2 ಹೆಣ್ಣು ಮಕ್ಕಳಿದ್ದಾರೆ. ಅಲ್ಲಿರುವಂತಹ ಎಲ್ಲ ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನೆಲ್ಲ ನೋಡುವಾಗ ನನಗನಿಸ್ತದೆ ಅವರೆಲ್ಲ ನನ್ನ ಮಕ್ಕಳು ಅಂತ ಹೇಳಿ. ಅದೇ ರೀತಿಯಾಗಿ ನಾನೇನು ಕೊಡ್ತಾ ಇದ್ದೇನೆ ಅದು ನನಗೆ ರಿಟರ್ನ್ ಬರ್ತಾ ಇದೆ ಸರ್. ನಾನು ಆ ಮಕ್ಕಳನ್ನು ನನ್ನ ಮಕ್ಕಳ ಹಾಗೆ ನೋಡ್ತಾ ಇದ್ದೇನೆ. ಆ ಮಕ್ಕಳು ನನ್ನನ್ನು ಅವರ ತಾಯಿಯ ಹಾಗೆ ನನ್ನನ್ನು ನೋಡ್ತಾ ಇದ್ದಾರೆ. ಇದೊಂಥರ ವಿಚಿತ್ರ ಅನುಭವ ಅಂತ ಹೇಳ್ಬೋದು, ಒಂಥರ ವಿಚಿತ್ರ ಭಾವನೆ ಅಂತ ಹೇಳ್ಬೋದು. ಬಟ್ ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ನೀವೆಣಿಸಿ, ನಮ್ಮ ಮನೆಯಲ್ಲಿರುವಂತಹ 1-2 ಮಕ್ಕಳೇ ನಿಮ್ಮನ್ನು ಪ್ರೀತಿ ಮಾಡುವಾಗ ನಮಗದು ಒಂಥರ ಮೈ ನವಿರೇಳಿಸ್ತದೆ. ಹಾಗಿರಬೇಕಾದ್ರೆ ಅಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ನಿಮ್ಮನ್ನು ಒಂದು ತಾಯಿ ಹಾಗೆ ನೋಡ್ತಾರೆ. ಅಲ್ಲಿರುವಂಥ ಪ್ರತಿ ವಿದ್ಯಾರ್ಥಿಗಳಿಗೆ ಒಮ್ಮೆ ನನ್ನ ಮುಖ ನೋಡಿದ ನಂತರ ಅವರಿಗೆ ಒಂದೇನೋ ಒಂದು ನೆಮ್ಮದಿ ಸಿಗುವಂಥದ್ದು. ಈ ಒಂದು ಸಂಬಂಧ ಇದೆಯಲ್ವಾ, ನನ್ನದ ಮತ್ತು ನನ್ನ ವಿದ್ಯಾರ್ಥಿಗಳದ್ದಾಗಿರ್ಬೋದು ಮತ್ತು ನನ್ನ ಒಟ್ಟಿಗಿರುವಂತಹ ಸಹೋದ್ಯೋಗಿಗಳು ಸರನ್ನು ಸೇರಿಸಿ ಇಲ್ಲಿ ನಾವು ಹೇಗಿದ್ದೇವೆ ಅಂತ ಹೇಳಿದರೆ, ನಮ್ಮ ಬಾಂಧವ್ಯ ಅದು ಒಂಥರ ವಿಚಿತ್ರ ಸರ್. ಅದೊಂಥರ ವಿಚಿತ್ರ. ರಕ್ತ ಸಂಬಂಧಿಗಳು ಆಗದೇ ಇರಬಹುದು ನಾವು, ಬಟ್ ನಾವೆಲ್ಲರೂ ಆ ರಕ್ತ ಸಂಬಂಧದ ಒಂದು ರೀತಿಯಲ್ಲೇ ಇದ್ದೇವೆ. ಹಾಗಾಗಿ ಎಲ್ಲವನ್ನು ನೀಡಿದ ಸಂಸ್ಥೆ ಸರ್ ಅದು, ಎಲ್ಲವನ್ನು ನೀಡಿದ ಸಂಸ್ಥೆ. ನಾನು ಅದನ್ನು ನೀವು ಏನು ಕೊಡಲಿಲ್ಲ ಅಂತ ಕೇಳಬೇಕಿತ್ತು. ನಾನು ಆಗ ಏನಾದರೂ ಆಲೋಚನೆ ಮಾಡಬಹುದಿತ್ತು. ಕೊಟ್ಟಿದೆ, ಎಲ್ಲವನ್ನು ಕೊಟ್ಟಿದೆ. ನಾನು ಇನ್ನೇನಾದರೂ ಕೊಡಲಿಲ್ಲ ಅಂತ ಹೇಳಿದರೆ ಅದು ನನ್ನ ಸ್ವಾರ್ಥ ಆಗಬಹುದು. ಎಲ್ಲವನ್ನು ಕೊಟ್ಟಿದೆ ಸರ್. ಎಸ್ ಮ್ಯಾಮ್, ನಿಮ್ಮ ಈ ಒಂದು ಪ್ರಶ್ನೆಗೆ ಉತ್ತರ ಯಾವುದು? ನಮ್ಮ ವಿದ್ಯಾಸಂಸ್ಥೆ ಉತ್ತಮ ಜ್ಞಾನವನ್ನು ಮಕ್ಕಳಿಗೆ ನೀಡಬೇಕು ಎನ್ನುವುದೇ ನಮ್ಮ ಉದ್ದೇಶ ಆಗಿರ್ತದೆ. ಅದರಿಂದಾಗಿ ಟೀಚರ್ಸಿಗೆ ಹೈಯರ್ ಎಜುಕೇಷನ್ ಮಾಡಬೇಕಾದ್ರೆ ಅವಕಾಶ ಮಾಡಿಕೊಡ್ತಾರೆ. ಅದಕ್ಕೆ ಬೇಕಾದ ಲೀವ್ ಫೆಸಿಲಿಟಿ ಕೊಡ್ತಾರೆ. ಏನೆಲ್ಲ ಫೆಸಿಲಿಟಿ ಬೇಕು, ಹೆಲ್ತ್ ಫೆಸಿಲಿಟಿ ಏನಾದರೂ ವೇರಿಯೇಷನ್ ಆದಲ್ಲಿ ಒಳ್ಳೆ ಸಪೋರ್ಟ್ ಸಿಗ್ತದೆ ಮ್ಯಾನೇಜ್ಮೆಂಟಿಂದ. ಈ ಥರ ಮಕ್ಕಳಿಗೆ
ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅದಕ್ಕೆ ನಮ್ಮಲ್ಲಿ ಹೆಚ್ಚಿನದಾಗಿ ಸ್ಕೌಟಿಂಗ್ ಗೈಡಿಂಗ್ ಇದೆ. ಸ್ಕೌಟ್ ಗೈಡಲ್ಲಿ ಟೀಚರ್ಸ್ಗೆ ಪ್ರತಿಯೊಂದು ಟೀಚರ್ಸ್ಗೆ ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಟೀಚರ್ನ ಮುಖಾಂತರ ಮಕ್ಕಳನ್ನು ಬೆಳೆಸುವ ಉದ್ದೇಶದಿಂದಾಗಿ ಅಲ್ಲಿ ಸ್ಕೌಟ್ ಗೈಡಿಗೆ ತುಂಬ ಪ್ರಾಮುಖ್ಯತೆ ಇದೆ. ಪ್ರತಿಯೊಬ್ಬರಿಗೂ ಯಾರು ಬೇಕು ಬೇಡ ಅಂತ ಹೇಳಿಲ್ಲ, ಪ್ರತಿಯೊಬ್ಬ ಶಿಕ್ಷಕರನ್ನು ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ನೋಡ್ತಾ ಇದೆ. ಅವರಿಗೇನು ಬೇಕು ಬೇಡ ಎಲ್ಲವನ್ನು ಕೇಳ್ತದೆ. ವರ್ಷದಲ್ಲಿ ಎಂಡಿನಲ್ಲಿ ನಮಗೆ ಇದೆ ಮ್ಯಾನೇಜ್ಮೆಂಟಲ್ಲಿ ಮಾತಾಡಲಿಕ್ಕಿದೆ, ಅವರು ನಮ್ಮಲ್ಲಿ ಕೇಳ್ತಾರೆ ನಮಗೇನು ಫೆಸಿಲಿಟಿ ಬೇಕಾ ಅದನ್ನು ಕೇಳ್ತಾರೆ. ಆ ಮುಖಾಂತರ ನಮ್ಮ ಏನಾದರೂ ಆಸೆ ಭರವಸೆ ಏನಾದರೂ ಇದ್ದರೆ ಅದನ್ನು ಒಳ್ಳೆ ರೀತಿಯಲ್ಲಿ ಇಷ್ಟರವರೆಗೆ ಈಡೇರಿಸಿಕೊಂಡು ಬಂದಿದ್ದಾರೆ, ಮುಂದೆಯೂ ಬರ್ತಾರೆ ಎನ್ನುವ ಭರವಸೆ ನಮಗೆ ಆ ಶಾಲೆಯ ಮೇಲೆ ಇದೆ. ಸರ್ ನೀವು ಹೇಳಬೇಕಾದ್ರೆ ಸರ್, ನಿಮ್ಮ ಪ್ರಶ್ನೆಗೆ ನನ್ನದು ಒಂದೇ ಸಿಂಪಲ್ ಆಗಿ ಉತ್ತರ ಏನಂತ ಹೇಳಿದರೆ, ನಾನಿವತ್ತಿಲ್ಲಿ ಕೂತಿದೆ ಅಂತ ಹೇಳಿದರೆ ಅದು ಗೋಕರ್ಣನಾಥೇಶ್ವರ ಕಾಲೇಜಿಂದ ಕಾರಣ. ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಅದರಲ್ಲೇ ನಮಗೆ ತಿಳಿತದೆ ಎಲ್ಲವೂ ನನಗೆ ಕೊಟ್ಟಿದೆ ಅಂತ. ಇನ್ನು ಇದಕ್ಕಿಂತ ಮೇಲೆ ಒಂದು ಜೀವನದಲ್ಲಿ ಒಂದು ವ್ಯಕ್ತಿಗೆ ಒಂದು ಬೇಕಾಗಿರೋದು, ನಿಜವಾಗಿ ಬೇಕಾಗಿರೋದು ಅವನು ಕಲಿಯುವಂಥ ವಿದ್ಯೆ. ಅದಕ್ಕೆ ವಿದ್ಯೆಗೆ ಪೂರಕವಾಗಿ ಅವನಿಗೆ ಒಂದು ಸಿಗಬೇಕಾದ ಒಂದು ಉದ್ಯೋಗ ಖಂಡಿತವಾಗಿ. ಸೊ ಇಷ್ಟು ಸಿಗಬೇಕು. ಸೊ ಇವತ್ತಿನ ದಿನ ನೀವು ಆಗಲೇ ಹೇಳಿದಾಗೆ ನಾನೊಂದು ಆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕ ಸ್ಥಾನದಲ್ಲಿ ಕೂತಿದ್ದೇನೆ ಅಂತ ಹೇಳಿದರೆ ಅದು ನನಗೆ ಕೊಟ್ಟಿರುವಂಥ ದೊಡ್ಡ ಒಂದು ಉಡುಗೊರೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮೇಲೆ ನನಗೆ ಮಾತಾಡಲಿಕ್ಕಿಲ್ಲ. ಹಾಗಾಗಿ ಅದು ಬಿಟ್ಟು ನಾನು ಬೇರೆ ಉಳಿದ ವಿಭಾಗದಲ್ಲಿ ಮಾತಾಡಲಿಕ್ಕೆ ಹೋಗಿದ್ರೆ ಎಲ್ಲ ಶಿಕ್ಷಕರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಯಾರೆಲ್ಲ ಶಿಕ್ಷಕರಿದ್ದಾರೆ ಅವರ ಪ್ರತಿ ಬಾರಿ ಕೂಡ ಅವರಿಗೆ ಏನಾದರೂ ಸಮಸ್ಯೆಗಳಿದ್ದಾಗ ಖಂಡಿತ ಸಮಸ್ಯೆ ಅವರೊಟ್ಟಿಗೆ ನಿಂತಿದೆ. ಹಾಗಾಗಿ ಪ್ರತಿ ಬಾರಿ ಕೂಡ ನಮಗೆ ಏನೇ ಸಮಸ್ಯೆಗಳಿರಲಿ, ನಮಗೆ ಏನೇ ನಮ್ಮ ಡಿಮಾಂಡ್ಗಳಿರಲಿ, ಖಂಡಿತವು ಎಲ್ಲವನ್ನು ನಡೆಸಿಕೊಂಡು ಬಂದಿದೆ. ಹಾಗಾಗಿ ಇಷ್ಟು ನನಗೆ ಖುಷಿ ಇದೆ ಸರ್, ಹೆಮ್ಮೆ ಇದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಸಂಸ್ಥೆಯಲ್ಲಿ ಯಾವುದೇ ರೀತಿಯ ನಮಗೆ ಭೇದ ಭಾವಗಳಿಲ್ಲ. ಬಹಳ ಅಚ್ಚುಕಟ್ಟಾಗಿ ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳೋದು ಮಾತ್ರ ಅಲ್ಲದೆ ಎಲ್ಲರಿಗೂ ಏನೆಲ್ಲ ಬೇಕು ಅದನ್ನು ಸಮಯದಲ್ಲಿ ನಮಗೆ ನೀಡ್ತಾ ಬರ್ತಿದ್ದಾರೆ. ಎಸ್ ನಿಶಾ ಮ್ಯಾಮ್, ನಿಮ್ಮಲ್ಲಿ ಅದು ಕೇಳಬೇಕಂದ್ರೆ ಈಗ ಒಂದು ಮಾತಿದೆ, ಗುರುವೇ ನಮಃ ಅಂತ. ಅದು ಬಹುಶಃ ಹಿಂದಿನ ಕಾಲಕ್ಕೆ ಅಂದ್ರೆ ನೀವು ವಿದ್ಯಾರ್ಥಿ ಆಗಿರ್ಬೇಕಾದ್ರೆ ಅದನ್ನು ಗಮನಿಸಿರ್ಬೋದು. ಗುರುವೇ ನಮಃ ಅದರ ಒಂದು ಅರ್ಥ ಏನಂತ ನೀವು ತಿಳ್ಕೊಂಡಿರ್ಬೋದು. ಪ್ರಸ್ತುತ ಕಾಲಘಟ್ಟ ಅಂದ್ರೆ ಈಗ ನಮ್ಮದೇ ಒಂದು ಜನರೇಷನ್ ಅಂತ ತಿಳ್ಕೊಂಡ್ರು ಅದನ್ನು ಸ್ವಲ್ಪ ಬದಲಿಸಿಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಯಾವ ರೀತಿ ಅಂದ್ರೆ ಗುರುವೇ ನಮಃ ಅಂತ. ಇದ್ರ ಬಗ್ಗೆ ನೀವು ಹೇಳಬೇಕಾದ್ರೆ ಬದಲಾವಣೆ ನಿಮಗೆ ಇಷ್ಟ ಅಂತ ಅನಿಸ್ತದ, ಒಳ್ಳೇದು ಅಂತ ಅನಿಸ್ತದ? ಖಂಡಿತ ಇಷ್ಟ ಇಲ್ಲ. ಅದೇ ಸರ್, ಆ ಬದಲಾವಣೆ ಇಷ್ಟ ಇಲ್ಲ. ನಾವೀಗ ಅದನ್ನ ಇಷ್ಟ ಅಂತ ತಿಳ್ಕೊಂಡ್ರು ಅದರಿಂದ ಸಫರ್ ಆಗೋರು ಕೂಡ ನಾವೇ, ವಿದ್ಯಾರ್ಥಿಗಳೇ. ಖಂಡಿತ ಬದಲಾವಣೆ ಬೇಡ ಸರ್. ವಿದ್ಯಾರ್ಥಿಗಳ ಮತ್ತು ಗುರುಗಳ ಸಂಬಂಧ ಅದು ಹೇಗಿತ್ತು ಹಾಗೇ ಇದ್ರೆ ಚಂದ, ಅದು ಹಾಗೇ ಇರಲಿ. ಮತ್ತಿನ್ನೊಂದು ಏನು ಅಂತ ಹೇಳಿದರೆ, ಇಲ್ಲಿ ವಿದ್ಯಾರ್ಥಿಗಳನ್ನು ಹೇಳೋದ್ರ ಬದಲು ನಾವು ಬದಲಾಗುವ, ಶಿಕ್ಷಕರು ಬದಲಾಗುವ, ಕಾಲಘಟ್ಟ ಬದಲಾಗ್ತಾ ಇದೆ. ನಾವು ನಮ್ಮಲ್ಲಿ ಇನ್ನೇನಾದರೂ ಬದಲಾವಣೆ ಮಾಡಬೇಕಿದ್ರೆ ಅದನ್ನು ನೋಡಿಕೊಳ್ಳುವ, ಆ ಬದಲಾವಣೆಗಳನ್ನು ಮಾಡುವ. ಗುರುವೇ ನಮಃವೇ ಆಗಿರಲಿ ಸರ್, ಅದು ಯಾವತ್ತೂ ಗುರುವೇ ನಮಃವೇ ಆಗಿರಲಿ ಅಂತ ಹೇಳುವಂಥದ್ದನ್ನು ಹೇಳ್ತಾ ಗುರುವೇ ನಮಃವೇ ಇರಲಿ ಸರ್. ಎಸ್ ಮ್ಯಾಮ್, ನೀವೀಗ ಒಂದಷ್ಟು ಸಂಸ್ಥೆಯ ಬಗ್ಗೆ ಹೇಳಿದ್ರಿ. ಅದೇ ರೀತಿ ನಿಮ್ಗೆ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಬರಲಿಕ್ಕೆ ನಿಮಗೊಂದು ಇನ್ಸ್ಪಿರೇಷನ್ ಅಂತ ಯಾರಾದರೂ ಇದ್ದಾರಾ? ರೋಲ್ ಮಾಡೆಲ್ ಆಗಿರಲಿ, ಇನ್ಸ್ಪಿರೇಷನ್ ಆಗಿರಲಿ? ಖಂಡಿತ. ನನ್ನ ಜೀವನದಲ್ಲಿ ಸಣ್ಣ ಏಜಿನಲ್ಲಿ ತುಂಬ ಬಡತನದಲ್ಲಿ ಬೆಳೆದವಳಾಗಿದ್ದರೂ ಕೂಡ ನನ್ನ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳೋದಾದರೆ 7th ಒಂದು ಪಬ್ಲಿಕ್ ಎಕ್ಸಾಮ್ ಅಂತೇಳಿ ಹೇಳ್ಬೋದು. ಆ ಪಬ್ಲಿಕ್ ಎಕ್ಸಾಮಲ್ಲಿ ನಾನು ನನ್ನ ಶಾಲೆಯಲ್ಲಿ ಟಾಪರ್ ಆದ ವಿದ್ಯಾರ್ಥಿನಿಯಾಗಿ ಮೂಡಿ ಬಂದಿದ್ದೆ. ಆ ಒಂದು ಮಾರ್ಕಿನ ಬೇಸ್ನಲ್ಲಿ ನನಗೆ ನನ್ನ ಸೋದರ ಮಾವನವರಾದಂತಹ ಶ್ರೀಯುತರಾದ ರಾಜೇಶ್ ಬಂಗೇರ ಹಾಗೂ ಸದಾಶಿವ ಬಂಗೇರ ಇವರು ನನಗೆ ನನ್ನ ಒಂದು ಶಿಕ್ಷಣದ ವೃತ್ತಿಗೆ ರೆಕ್ಕೆಯನ್ನು ಕೊಟ್ಟವರಾಗಿರ್ತಾರೆ. ಕನಸಿಗೆ ರೆಕ್ಕೆಯನ್ನು ಕೊಟ್ಟವರಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಇವರ ಜೊತೆಗೆ ನನ್ನ ಅಕ್ಕ ಆದಂತಹ ಆಶಾ, ಅನಿಲ್, ಅದೇ ರೀತಿ ನನ್ನ ಅಮ್ಮ ತುಂಬ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಈ ಒಂದು ವೃತ್ತಿ ಜೀವನಕ್ಕೆ ಇಲ್ಲಿಗೆ ಬರಬೇಕಾದ್ರೆ ನಾನು ರೋಲ್ ಮಾಡೆಲ್ ಆಗಿ ತಗೊಂಡದ್ದು ನನ್ನ ಅತ್ತೆ ಆಗಿರುವಂತಹ ಸಾರಿಕಾ ರಾಜೇಶ್ ಬಂಗೇರ. ಇವರು ನನ್ನ ಜೀವನದಲ್ಲಿ ಏನಿದ್ರೂ ಕೂಡ ಅದು ಸರಿ ತಪ್ಪು ಅಥವಾ ಜೀವನದ ತಿಳುವಳಿಕೆಗಳನ್ನು ಇವತ್ತಿಗೂ ನೀಡ್ತಾ ಬಂದವರು, ನನ್ನ ಜೊತೆಗೆ ನೀಡ್ತಾ ಅದನ್ನು ಸರಿಪಡಿಸ್ತಾ ಬಂದವರಾಗಿರ್ಬೋದು. ಅದೇ ರೀತಿ ಈಗ ಮನೆಯಲ್ಲಿ ಕುಟುಂಬದಲ್ಲಿ ಅಂತ ಹೇಳಿದರೆ ನನ್ನ ಗಂಡ ಪ್ರದೀಪ್ ಕುಮಾರ್ ಪ್ರತಿಯೊಂದು ವಿಷಯಕ್ಕೂ ಸಪೋರ್ಟಿವ್ ಆಗಿದ್ದಾರೆ. ಈಗ ಒಂದು ಕಾರ್ಯಕ್ರಮದ ನಿರೂಪಣೆಗೆ ಹೋಗಬೇಕಾದ್ರೂ ಮನೆಯಲ್ಲಿ ಯಾವತ್ತೂ ಬೇಡ ಹೇಳಲಿಲ್ಲ, ಅದಕ್ಕೆ ಸಪೋರ್ಟ್ ಆಗಿ ನನ್ನನ್ನು ಮುಂದೆ ತಂದಿದ್ದಾರೆ. ಅದರ ಜೊತೆಗೆ ಕುಟುಂಬದ ಎಲ್ಲ ಸದಸ್ಯರು ಇದಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಕುಟುಂಬದಿಂದ ಹೊರ ಬರಬೇಕಾದ್ರೆ ನಾನಿವತ್ತು ಇಲ್ಲಿಗೆ ಬಂದು ಈ ಒಂದು ವೇದಿಕೆಯಲ್ಲಿ ಕೂತ್ಕೊಳ್ಬೇಕಾದ್ರೆ ಒಬ್ಬ ಪ್ರಮುಖ ವ್ಯಕ್ತಿ ಅಂತ ಹೇಳಿದರೆ ಅವರು ಆಶಾ ಸುರೇಂದ್ರ ಮಾರ್ನಾಡ್. ಇವರನ್ನು ನಾನಿಲ್ಲಿ ಸ್ಮರಿಸಿಕೊಳ್ತಾ ಇದ್ದೇನೆ. ಅವರು ಮಕ್ಕಳ ಪ್ರತಿಭೆಗೆ ಮಾತ್ರ ಅಲ್ಲ, ಈ ರೀತಿಯಾಗಿ ನಮ್ಮಲ್ಲೇನು ಪ್ರತಿಭೆ ಅಡಗಿದೆ ಅವುಗಳನ್ನು ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ನಮ್ಮ ಪದ್ಮಶ್ರೀ ಮ್ಯಾಮ್ ಕೂಡ ಇಲ್ಲಿ ಬರಬೇಕಾದ್ರೆ ಮುಖ್ಯ ಕಾರಣವೇ ಪದ್ಮಶ್ರೀ ಮ್ಯಾಮ್ ಕೂಡ. ಅವರಿಗೂ ನಾನು ಚಿರಋಣಿಯಾಗಿರಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನನ್ನ
ಸಹೋದ್ಯೋಗಿ ಅಂತ ಹೇಳಿ ಹೇಳ್ಬೋದು, ನನ್ನ ಆತ್ಮೀಯ ಸ್ನೇಹಿತೆ ಅಂತ ಹೇಳಿ ಕೂಡ ಹೇಳ್ಬೋದು, ಪ್ರಫುಲ್ಲ ರಾಜೇಶ್ ಅವರು ಕೂಡ ಏನು ಒಂದು ಸಮಸ್ಯೆ ಅಥವಾ ಏನು ನೋವಿದ್ರೂ ಕೂಡ ಅವರಲ್ಲಿ ಹಂಚಿಕೊಳ್ತೇನೆ. ಯಾವತ್ತೂ ಕೂಡ ಅದು ಹಾಗೆ ಇದು ಹೀಗೆ ಮಾಡು ಅಂತ ಹೇಳಿ ಸರಿದಾರಿಯನ್ನು ಹೇಳಿಕೊಟ್ಟವರು ಅವರು ನನ್ನ ಜೀವನದಲ್ಲಿ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ನನ್ನ ಸಹೋದ್ಯೋಗಿ ಮಿತ್ರರು ಎಲ್ಲರೂ ಕೂಡ ನಮ್ಮೊಟ್ಟಿಗಿರುವಂತಹ 16-20 ಮಂದಿ ಇರ್ಬೋದು, ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಇದ್ದುಕೊಂಡು ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ. ಕೇವಲ ಒಂದು ಶಿಕ್ಷಣಕ್ಕೆ ಅಲ್ಲ, ನನ್ನ ಶಿಕ್ಷಣದ ಜೊತೆಗೆ ಇರುವಂತಹ ಒಂದು ಕಾರ್ಯಕ್ರಮದ ನಿರೂಪಣೆಯಾಗಿರ್ಬೋದು, ನೃತ್ಯ ಕಾರ್ಯಕ್ರಮ ಆಗಿರ್ಬೋದು, ಇದರಲ್ಲಿ ನನ್ನನ್ನು ತೊಡಗಿಸಿಕೊಂಡು ಬಂದವಳು. ಇದು ಇನ್ನೂ ತೊಡಗಿಸಿಕೊಂಡು ಮುಂದೆ ಹೋಗಬೇಕು ಅಂತ ಹೇಳಿ ನನ್ನ ಕನಸಾಗಿದೆ. ಇದರಲ್ಲಿ ಒಂದು ಉತ್ತಮ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಆಶೆಯನ್ನು ಇಟ್ಟುಕೊಂಡವಳು. ಎಸ್ ಮ್ಯಾಮ್, ಖಂಡಿತ ನಿಮ್ಮ ಭವಿಷ್ಯದ ಕನಸುಗಳೆಲ್ಲೂ ಆದಷ್ಟು ಬೇಗ ನನಸಾಗಲಿ, ಅದಕ್ಕೂ ಕೂಡ ನಮ್ಮ ಕಡೆಯಿಂದ ವಿಶೇಷನ ಹೇಳ್ತಾ. ಸರ್, ಅದೇ ರೀತಿ ಯತಿನ್ ಸರ್, ನಿಮ್ಮಲ್ಲಿ ಕೇಳಬೇಕಂದ್ರೆ ಈಗ ವಿದ್ಯಾರ್ಥಿಗಳ ಜೊತೆ ನಿಮ್ಮ ಒಂದು ಒಡನಾಟ ಯಾವ ರೀತಿ ಇದೆ? ಒಡನಾಟ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮಲ್ಲಿ ನಾವು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳಾಗಿ ನೋಡುವಂಥದ್ದು ಎಷ್ಟು ಮುಖ್ಯವೋ ಅದರ ಇನ್ನೊಂದು ಭಾಗದಲ್ಲಿ, ಮುಂದುವರಿದ ಭಾಗದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಮ್ಯಾಮ್ ಹೇಳಿದಾಗೆ ನಾವೊಂದು ಪೋಷಕರಾಗಿರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಹೇಗೆ ಅಂತ ಹೇಳಿದ್ರೆ ಅವರು ಕಲಿಯುವಂಥ ಏನು ಶಿಕ್ಷಣ ಸಂಸ್ಥೆ ಇದೆ ಅದು ಎರಡನೇ ಮನೆ ಇದ್ದಾಗೆ. ಯಾಕಂತ ಹೇಳಿದ್ರೆ ಮೊದಲನೇ ಮನೆ ಅವರದು ಮನೆ ಆದರೆ ಎರಡನೇ ಮನೆ ಅಂತ ಹೇಳಿದ್ರೆ ಶಿಕ್ಷಣ ಸಂಸ್ಥೆ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ. ಸೊ ಯಾವುದೇ ಕಾರಣಕ್ಕೂ ನಾವು ಮಕ್ಕಳನ್ನು ಪೋಷಕರಾಗಿದ್ದುಕೊಂಡು ನಾವು ನೋಡಿದರೆ ಅವರಿಗೆ ಕೂಡ ಆ ಸಂಸ್ಥೆಯಲ್ಲಿ ಕಲೀಲಿಕ್ಕೆ ವಾತಾವರಣಗಳು ತುಂಬ ಕೂಡಿ ಬರ್ತದೆ. ಯಾಕಂತ ಹೇಳಿದ್ರೆ ಎಷ್ಟೋ ಸರ್ತಿ ವಿದ್ಯಾರ್ಥಿಗಳು ಹೇಗೆ ಅಂತ ಹೇಳಿದರೆ ಅವರಿಗೆ ಮನೆಯಲ್ಲಿ ಹೇಳಲಿಕ್ಕಾಗದ ವಿಷಯಗಳನ್ನು ಬಂದು ನಮ್ಮ ಹತ್ರ ಹೇಳ್ತಾರೆ. ಅದು ನಮಗೆ ಖುಷಿ ವಿಚಾರ. ಆಗ ನಮಗೆ ಅವರಿಗೆ ಅದಕ್ಕೆ ಏನಾದರೂ ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಹೇಗೆ ಸರಿ ಮಾಡ್ಬೋದು ಅಂತ ಹೇಳಲಿಕ್ಕೆ ತುಂಬ ಸಹಾಯ ಆಗ್ತದೆ. ಹಾಗಾಗಿ ನಾವು ಅವರನ್ನೊಂದು ಮಕ್ಕಳ ರೀತಿಯಲ್ಲಿ ನೋಡುವಾಗ ವಿದ್ಯಾರ್ಥಿಗಳು ಇಲ್ಲ ಅಂತ ಹೇಳುವಂತಿಲ್ಲ, ಅದರ ಜೊತೆಗೆ ನಮ್ಮ ಮಕ್ಕಳಾಗಿ ನೋಡಿದರೆ ತುಂಬ ಒಳ್ಳೆಯದು ಅಂತ ನನ್ನದೊಂದು ಅನಿಸಿಕೆ. ಓಕೆ, ಅದೇ ರೀತಿ ಮೂವರಿಗೂ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಿಶಾ ಮ್ಯಾಮ್, ಮೊದಲಿಗೆ ನಿಮ್ಮಿಂದ ಸ್ಟಾರ್ಟ್ ಮಾಡ್ತೇನೆ. ಇನ್ ಕೇಸ್ ನಿಮ್ಮ ಕೈಯಲ್ಲಿ ಇದೀಗ ಒಂದು ಮ್ಯಾಜಿಕ್ ಸ್ಟಿಕ್ ಇದೆ ಅಂತ ತಿಳ್ಕೊಂಡ್ರೆ, ನೀವೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಏನನ್ನ ಬದಲಾವಣೆ ತರಲಿಕ್ಕೆ ಪ್ರಯತ್ನಿಸ್ತೀರಿ? ಇಂಥದ್ದೊಂದು ಬರಬೇಕು, ಯೋಜನೆ ಬರಬೇಕು ಅಂತ ಏನಾದರೂ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲೂ ಆಗ್ಬೋದು. ನನಗೆ ಅಂಥ ಮ್ಯಾಜಿಕ್ ಸ್ಟಿಕ್ಕನ್ನು ಕೊಟ್ಟರೆ ನನಗನ್ನಿಸ್ತಾ ಇದೆ ಸರ್, ನಮ್ಮ ವಿದ್ಯಾರ್ಥಿಗಳಲ್ಲಿ, ನನ್ನದು ಅಂತ ಅಲ್ಲ, ಸುಮಾರು ವಿದ್ಯಾರ್ಥಿಗಳಲ್ಲಿ ಈ ಒಂದು ಶಿಕ್ಷಕರಿಗೆ ಕೊಡುವಂತಹ ಗೌರವ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಶಿಕ್ಷಕರಿಗೆ ಆ ಮೌಲ್ಯ ಅಂತ ಹೇಳುವ ನನ್ನ ಮಕ್ಕಳನ್ನು ಸೇರಿಸಿ ನಾನು ಹೇಳುವಂಥದ್ದು, ಮಕ್ಕಳಲ್ಲಿ ಆ ಮೌಲ್ಯ ಅಂತ ಹೇಳುವಂಥದ್ದು ಕಡಿಮೆ ಆಗಿದೆ. ನಾವು ನಮ್ಮ ಗುರುಗಳಿಗೆ ಕೊಡ್ತಾ ಇದ್ದಂತಹ ಭಕ್ತಿ, ನಾವು ನಮ್ಮ ಗುರುಗಳಲ್ಲಿ ಇಡ್ತಾ ಇದ್ದಂತಹ ಪ್ರೀತಿ ಅದು ಇವತ್ತು ಕಡಿಮೆ ಆಗ್ತಾ ಇದೆ. ಸೊ ನಾನು ಆ ಮ್ಯಾಜಿಕ್ ಸ್ಟಿಕ್ಕನ್ನು ಇಟ್ಕೊಂಡು ಎಲ್ಲ ಮಕ್ಕಳಿಗೆ, ನನ್ನ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ನನ್ನ ಮಕ್ಕಳನ್ನು ಸೇರಿಸಿ ಎಲ್ಲರ ಮಕ್ಕಳಿಗೆ ಆ ಮ್ಯಾಜಿಕ್ ಸ್ಟಿಕ್ಕಲ್ಲಿ ನಾನು ಏನು ಕೊಡ್ತೇನೆ ಅಂತ ಹೇಳಿದರೆ ಆ ಮೌಲ್ಯ ಅವರ ಜೀವನದಲ್ಲಿ ತುಂಬಲಿ ಸರ್, ಆ ಮೌಲ್ಯ ಬರಲಿ ಸರ್. ಆಗ್ಲೂ ನಿಮ್ಗೊಂದು ಪ್ರಶ್ನೆಯನ್ನು ಕೇಳಿದ್ದೇನೆ, ಗುರುವೇ ನಮಃ ಅಂತ. ನೀವು ಅದಕ್ಕೆ ಪೂರಕವಾಗಿ ಉತ್ತರವನ್ನ ನೀಡಿದ್ರಿ. ಖಂಡಿತವಾಗಿ ಅಂತಹ ಒಂದು ಮೌಲ್ಯಾಧಾರಿತ ಶಿಕ್ಷಣ ಇವತ್ತು ವಿದ್ಯಾರ್ಥಿಯ ಮನ ಮುಟ್ಬೇಕಾದ್ರೆ ಮುಖ್ಯವಾಗಿ ಆಗ್ಬೇಕಂತಹ ಕೆಲಸ ಕಾರ್ಯಗಳು ಯಾವುದು? ವಿದ್ಯಾರ್ಥಿಗಳಲ್ಲಿ ಬದಲಾವಣೆ ಬರಬೇಕು. ಹೌದು, ಮೌಲ್ಯಯುತವಾದಂತಹ ಬರ್ಬೇಕಂದ್ರೆ ಹಿರಿಯರಿಗೆ ಗೌರವವನ್ನು ನೀಡಬೇಕಾದಂಥದ್ದು. ಹೌದು, ಇವರಿಬ್ಬರು ಈಗಾಗಲೇ ಹೇಳ್ತಾ ಇದ್ರು, ಏನು ಅಂತ ಹೇಳಿದರೆ ವಿದ್ಯಾಸಂಸ್ಥೆ ಅಂತ ಹೇಳುವಂಥದ್ದು ಎರಡನೇ ಮನೆ ಇದ್ದ ಹಾಗೆ ಅಂತ ಹೇಳಿ. ನಾನು ಹೇಳ್ತೇನೆ ಸರ್, ತಂದೆ ತಾಯಿಗಳು ಮಕ್ಕಳಿಗೆ ಆ ಮೌಲ್ಯವನ್ನು ಮನೆಯಲ್ಲೇ ಕಲಿಸಿದರೆ ನಮ್ಮಂತಹ ಶಿಕ್ಷಕರಿಗೆ ಸ್ವಲ್ಪ ಕಡಿಮೆ ಆಗ್ತದೆ ಕೆಲಸ, ನಮ್ಮ ಭಾರ ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಎಲ್ಲ ತಂದೆ ತಾಯಿಯರಿಗೆ, ನನ್ನನ್ನು ಸೇರಿಸಿ, ನಾನೊಬ್ಬಳು ಪರ್ಫೆಕ್ಟ್ ತಾಯಿ ಅಂತ ನಾನು ಹೇಳ್ತಾ ಇಲ್ಲ ಸರ್, ನನ್ನಿಂದಲೂ ತಪ್ಪಾಗಿರಬಹುದು, ನನ್ನಿಂದಲೂ ತಪ್ಪಾಗಬಹುದು ಮುಂದೆ. ಆದರೆ ಎಲ್ಲ ತಂದೆ ತಾಯಿಗೆ ನನ್ನದೊಂದು ಮಾತು ಏನು ಅಂತ ಹೇಳಿದರೆ, ಮನೆಯಲ್ಲಿ ಮಕ್ಕಳಿಗೆ ಮೌಲ್ಯವನ್ನು ಕಲಿಸಿದಾಗ ತನ್ನಷ್ಟಕ್ಕೆ ಆ ಮೌಲ್ಯ ಮಕ್ಕಳಲ್ಲಿ ಬೆಳೆದು ಆ ಮಕ್ಕಳು ಒಂದು ಉತ್ತಮ ಪ್ರಜೆ ಆಗೋದ್ರಲ್ಲಿ ಯಾವ ಸಂಶಯ ಸಹ ಇಲ್ಲ. ಎಲ್ಲರ ಮಕ್ಕಳು ಓದಿಯೇ ರ್ಯಾಂಕ್ ತಗೊಳ್ಳೇಬೇಕು ಅಂತ ನಾನು ಹೇಳ್ತಾ ಇಲ್ಲ ಸರ್, ಎಲ್ಲರ ಮಕ್ಕಳು ನೀನೇನು IAS ಆಫೀಸರೇ ಆಗು ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿ ಮಕ್ಕಳಲ್ಲಿ ಮೌಲ್ಯ ತುಂಬಿಸಲಿಕ್ಕೆ ನಮಗೆ ಕಷ್ಟ ಇಲ್ಲ ಸರ್ ತಂದೆ ತಾಯಿಗೆ. ಸೊ ಅದನ್ನು ನಾವು ತುಂಬಿಸುವ. ಸರ್, ನಿಮ್ಮ ಕೈಗೆ ಮ್ಯಾಜಿಕ್ ಸ್ಟಿಕ್ ಅನ್ನು ಕೊಟ್ಟರೆ ಸರ್, ಅವರಿಗೆ ಕೇಳಿ, ಅವರಿಗೆ ಮೇಡಮ್, ನಿಮ್ಮ ಕೈಗೆ ಮ್ಯಾಜಿಕ್ ಸ್ಟಿಕ್ ಅನ್ನು ಕೊಟ್ಟರೆ ನೀವೇನು ಮಾಡ್ತೀರಾ? ನನ್ನ ಪ್ರಕಾರ ಪ್ರತಿಯೊಂದು ಮಗುವಿಗೂ
ಮುಂದೆ ಒಂದು ಗುರಿ ಇರಬೇಕಂತೆ, ಹಿಂದೆ ಒಬ್ಬರು ಗುರು ಇರಬೇಕಂತೆ. ಆ ಗುರುವಿನ ಸ್ಥಾನದಲ್ಲಿ ಶಿಕ್ಷಕರು ಬರ್ಬೋದು, ಹೆತ್ತವರು ಬರ್ಬೋದು, ಬೇರೆ ಬೇರೆ ವಿಧದಲ್ಲಿ ಆ ಮಗುವಿಗೆ ಗುರುವಾಗಿ ಬರ್ತಾರೆ. ಆ ಗುರುವಾಗಿ ಬಂದವರನ್ನು ಮಗು ಜೀವನದಲ್ಲಿ ಮರಿಬಾರ್ದು. ಅವರನ್ನು ಗೌರವಿಸ್ತಾ ಅವರಿಗೆ ಒಂದು ಕೊಡಬೇಕಾದ ಮರ್ಯಾದೆಯನ್ನು ಕೊಡುವುದನ್ನು ಕಲಿಬೇಕು. ಈ ರೀತಿಯಾಗಿ ನಾವು ಮಕ್ಕಳನ್ನು ಆ ಮ್ಯಾಜಿಕ್ ಸ್ಟಿಕ್ನ ಮೂಲಕ ಬೆಳೆಸಬಹುದು ಎನ್ನುವುದೊಂದು ನನ್ನ ಭಾವನೆ. ಸರ್, ಅದೇ ನಿಮಗೆ ಮ್ಯಾಜಿಕ್ ಸ್ಟಿಕ್ ಸಿಕ್ಕಿದ್ರೆ ನೀವೇನು ಮಾಡ್ತೀರಿ? ಸರ್, ನಾನು ಮೇಡಮ್ ಹೇಳಿದ ಮಾತಿಗೆ ನಾನು ನಿಲ್ತೇನೆ. ಯಾಕಂತ ಹೇಳಿದ್ರೆ ಅಲ್ಲಿ ಮೌಲ್ಯ ಎಂಬುದು ಜೀವನದಲ್ಲಿ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ನೋಡಿ, ವಿದ್ಯೆ ಎಂಬುದು ನಾವು ಹೇಳಿಕೊಡ್ಬೋದು, ಬಟ್ ಮೌಲ್ಯವನ್ನು ನಾವು ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನನ್ನ ಇಷ್ಟೇ ಇರೋದು, ಆ ಮೌಲ್ಯಯುತವಾದ ಜೀವನ ಅವರಿಗೆ ಸಿಗಬೇಕಾದ್ರೆ ಆ ಮೌಲ್ಯಗಳನ್ನು ಅವರು ರೂಢಿಸಿಕೊಳ್ಬೇಕು. ಹಾಗಾಗಿ ನಾನು ಹೇಳೋದು ಇಷ್ಟೇ, ಆ ಮ್ಯಾಜಿಕ್ ಸ್ಟಿಕ್ನಿಂದ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಆ ಮೌಲ್ಯವನ್ನು ಬರಲಿ ಅಂತ ಹೇಳಿ ಇಷ್ಟ. ಖಂಡಿತವಾಗಿ ಹೌದು ಸರ್. ಎಸ್, ಇಷ್ಟೊತ್ತುಗಳ ಕಾಲ ನಾವು ತುಂಬ ಮಾತಾಡಿದ್ವಿ. ನೀವು ಒಂದಷ್ಟು ವಿಚಾರಗಳನ್ನು ಕೂಡ ನೀವು ನಮ್ಮ ಜೊತೆ ಶೇರ್ ಮಾಡಿದರೆ, ವೀಕ್ಷಕರಿಗೂ ಕೂಡ ತಿಳಿಸಿದ್ರಿ. ಎಸ್ ಮ್ಯಾಮ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಏನನಿಸ್ತು? ಕಾರ್ಯಕ್ರಮಕ್ಕೆ ಬಂದು ತುಂಬ ಖುಷಿ ಆಯಿತು. ನಾವು ನಮ್ಮ ಜೀವನದ ಅನುಭವವನ್ನು, ಅದೇ ರೀತಿ ಶಾಲೆಯಲ್ಲಿ ಪಡೆದ ಅನುಭವವನ್ನು ಇಲ್ಲಿ ಬಿಚ್ಚಿಟ್ವಿ. ಇಲ್ಲಿ ಒಂದು ನಮ್ಮ ಆಸೆ ಆಕಾಂಕ್ಷೆಗಳು ತಲೆಯಲ್ಲಿ ಏನಿರ್ತವೆ ಅದನ್ನು ಬಿಚ್ಚಿಡುವಂಥ ಒಂದು ಪ್ರೋಗ್ರಾಮ್ ಅಂತ ಹೇಳಿ ನಾನು ಭಾವಿಸ್ತೇನೆ. ತುಂಬ ಖುಷಿ ಆಯಿತು. ಓಕೆ, ನಿಮಗೆ ಈ ಒಂದು ಸಂದರ್ಭದಲ್ಲಿ ಯಾರಿಗಾದರೂ ಥ್ಯಾಂಕ್ ಯು ಅಥವಾ ಸಾರಿ ಅಂತ ಹೇಳಲಿಕ್ಕಿದ್ರೆ? ಧನ್ಯವಾದ ಹೇಳಬೇಕಂತ ಹೇಳಿದರೆ, ನಾನು ನನ್ನ ವೃತ್ತಿ ಜೀವನದ ಜೊತೆಗೆ ಮುಂದುವರಿಸಿಕೊಂಡು ಹೋಗುತ್ತಿರುವಂತಹ ಕಾರ್ಯಕ್ರಮದ ನಿರೂಪಣೆ ಆಗಿರ್ಬೋದು, ಇದಕ್ಕೆ ಪ್ರೋತ್ಸಾಹಕರಾಗಿ ನಿಂತಿರುವಂತಹ ಅಶೋಕ್ ನಾಯ್ಕ್ ಕಳಸಬೈಲು, ಅದೇ ರೀತಿ ಭಾಸ್ಕರ್ ಸರ್, ಇವರಿಗೆ ನಾನು ತುಂಬ ಧನ್ಯವಾದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಓಕೆ ಮ್ಯಾಮ್. ಎಸ್, ನಿಶಾ ಮ್ಯಾಮ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನಿಸ್ತು? ಅಂದರೆ ನೀವು ಮೊದಲು ವಕೀಲೆಯಾಗಿದ್ದವರು ಆ್ಯಂಡ್ ಲೆಕ್ಚರರ್ ಆಗಿ ಈಗ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ. ಅದೇ ರೀತಿ ಇಷ್ಟೊತ್ತು ಬ್ಲ್ಯಾಕ್ ಬೋರ್ಡಲ್ಲಿ ನಿಮ್ಮ ಕೆಲಸ ಇತ್ತು, ಇವತ್ತೊಂದು ಕ್ಯಾಮರಾವನ್ನು ಫೇಸ್ ಮಾಡ್ತಿದ್ದೀರಿ. ಕ್ಯಾಮರಾ ಹೊಸತು ಸರ್, ನನಗೆ ಕ್ಯಾಮರಾ ಹೊಸತು, ಕಂಪ್ಲೀಟ್ಲಿ ಹೊಸತು ನನಗೆ ಅದು. ಹಾಗಿರಬೇಕಾದ್ರೆ ನನಗೆ ಅನಿಸಲಿಲ್ಲ ನಾನು ಕ್ಯಾಮರಾದ ಎದುರು ಮಾತಾಡ್ತಾ ಇದ್ದೇನೆ ಅಂತ ಹೇಳಿ. ನಾನು ನನ್ನ ವಿದ್ಯಾರ್ಥಿಯ ಜೊತೆಗೆ ಮಾತಾಡ್ತಾ ಇದ್ದೇನೆ ಅಂತ ನನಗೆ ಅನಿಸ್ತಾ ಇದೆ. ನನ್ನ ವಿದ್ಯಾರ್ಥಿಗಳು ನಿಮ್ಮಷ್ಟೇ ಪ್ರಾಯದವರು ಇರ್ತಾರೆ ಆಲ್ಮೋಸ್ಟ್. ಹಾಗಾಗಿ ನನಗೆ ನನ್ನ ವಿದ್ಯಾರ್ಥಿಯ ಜೊತೆಗೆ ಏನೋ ಒಂದು ಸಂದರ್ಶನ ಮಾಡ್ತಾ ಇದ್ದೇನೆ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಕ್ಯಾಮರಾದ ಬಗ್ಗೆ ನನ್ನ ಗಮನ ಹೋಗಲಿಲ್ಲ. ಇದು ಮೊದಲನೇದಾಗಿ ನನ್ನನ್ನು ಗುರುತಿಸಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರ್ತಂದದಕ್ಕೆ ನಿಮಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಿಮ್ಮ ಭವಿಷ್ಯದ ನಿಮ್ಮ ಕನಸುಗಳೆಲ್ಲ ನನಸಾಗಲಿ, ನಿಮ್ಮ ಆಸೆಗಳೆಲ್ಲ ನೆರವೇರಲಿ ಅಂತ ಹೇಳುವಂಥದ್ದು ಒಂದು ತಾಯಿ ಹೃದಯದಿಂದ ನಿಮಗೊಂದು ಹಾರೈಕೆ ಸರ್. ಥ್ಯಾಂಕ್ ಯು. ಮತ್ತು ಅಷ್ಟೇ ಸರ್, ಕಾರ್ಯಕ್ರಮಕ್ಕೆ ಬಂದು ತುಂಬ ಸಂತೋಷ ಆಯಿತು. ಎಸ್, ಬಹುಶಃ ನಿಮ್ಮ ಒಂದು ಜೀವನಕ್ಕೆ ನಾವು ಹೇಳಬೇಕಾದ್ರೆ ನಿಮ್ಮ ಹಾಗೂ ಕಪ್ಪು ಬಣ್ಣಕ್ಕೆ ಬಹಳ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಯಾಕಂದ್ರೆ ಆರಂಭದಲ್ಲಿ ನೀವು ವಕೀಲೆಯಾಗಿ ಕರಿ ಕೋಟನ ಹಾಕ್ತಾ ಇದ್ರಿ, ಆನಂತರ ಈಗ ಕರಿ ಹಲಗೆ ಮೇಲೆ ನೀವು ಬರಿತಾ ಇದ್ದೀರಿ, ಇದೀಗ ಕರಿ ಬಣ್ಣದ ಕ್ಯಾಮರಾ ಮುಂದೆ ನೀವು ನಿಂತಿದ್ದೀರಿ. ಸೊ ಕಪ್ಪಿನ ಒಂದು ಬಹಳ ನಿಮ್ಗೆ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಎಸ್ ಸರ್, ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ? ಸರ್, ಮೊದಲನೇದಾಗಿ ನಾನು ಈ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ನಾನು ಈ ವಿಶ್ವದಲ್ಲಿರುವಂಥ ಪ್ರತಿಯೊಂದು ಗುರುಗಳಿಗೆ ನಮನಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಸರ್. ಅದೊಂದು ಎಲ್ಲ ಗುರುಗಳು ಅಂತ ಹೇಳಿದರೆ ಇಲ್ಲಿ ನಾವು ಹೇಳ್ತೇವಲ್ಲ, ಒಂದು ಮಗು ಹುಟ್ಟಿದರಿಂದ ಅಲ್ಲಿ ಅವರು ತಂದೆ ತಾಯಿ ಆಗಿರ್ಬೋದು, ಅವರು ಅವರನ್ನು ನಡೆಸಿಕೊಂಡು ಹೋಗುವಾಗ ಕೊಡುವಂಥ ಮಾರ್ಗದರ್ಶನ ಆಗಿರ್ಬೋದು. ಅದಾದ ನಂತರ ಬೆಳೆದು ನಿಂತು ಅವನು ಪ್ರತಿಯೊಂದು ಜೀವನದ ಹಂತದಲ್ಲಿ ಬರುವಾಗ ನಾವು ಪ್ರೈಮರಿ ಸ್ಕೂಲ್ನ ಶಿಕ್ಷಕರಾಗಿರ್ಬೋದು, ಹೈಸ್ಕೂಲ್ ಶಿಕ್ಷಕರಾಗಿರ್ಬೋದು, ಎಲ್ಲ ಶಿಕ್ಷಕ ವಿಭಾಗದವರಾಗಿರ್ಬೋದು, ಇವರೆಲ್ಲರಿಗೆ ಸಹ ಈ ಸಂದರ್ಭದಲ್ಲಿ ನಾನು ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ನಾನು ಅವರೆಲ್ಲರಿಗೆ ಸಹ ಶಿಕ್ಷಕರ ದಿನಾಚರಣೆ ಶುಭಾಶಯ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಶಿಕ್ಷಕರು ಜೀವನದ ಈ ದೇಶದ ಪ್ರಜೆಗಳನ್ನು ರೂಪಿಸುವವರು. ಹಾಗಿರುವಾಗ ಅವರ ಕರ್ತವ್ಯ, ಕೆಲವೊಂದು ಮಾತುಗಳು ನಾವು ನೋಡಿರ್ತೇವೆ. ಯಾಕಂತೇಳಿದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಸರ್ತಿ ಒಂದು ಶಿಕ್ಷಕ 1 ಗಂಟೆ ಪಾಠ ಮಾಡಬೇಕಾದ್ರೆ ನನ್ನ ಪ್ರಕಾರ 3 ರಿಂದ 4 ಗಂಟೆ ಅವನು ಪ್ರಿಪೇರ್ ಆಗಬೇಕಂತೆ. ಹಾಗಾಗಿ ಇಲ್ಲಿ ಯಾವುದೇ ಶಿಕ್ಷಕ ಕೂಡ ಸಂಬಳ ಅದು ಒಂದು ಬೇರೆ ವಿಚಾರ. ಅದಕ್ಕಿಂತ ಹೆಚ್ಚಾಗಿ ನೀವು ಗಮನಿಸಿದರೆ ಅವನ ಜೀವನದ ಹೆಚ್ಚಿನ ಸಮಯವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವನು ತೊಡಗಿಸಿಕೊಳ್ತಾನೆ. ಅವನು ನೋಡಿ, ಕಾಲೇಜಿಗೆ ಹೋದ ನಂತರ ಒಂದು ಶಿಕ್ಷಣ, ಅವರು ಸಂಸ್ಥೆಗೆ ಹೋದ ನಂತರ ಕ್ಲಾಸಿನಲ್ಲಿ ಪಾಠ ಮಾಡೋದು ಮಾತ್ರ ಅಲ್ಲ, ಅದಾದ ನಂತರ ಮಕ್ಕಳ ಬೆಳವಣಿಗೆಗೆ ಏನೆಲ್ಲ ಮಾಡ್ಬೋದು ಅದರ ಕಡೆ ಫೋಕಸ್ ಮಾಡ್ತಾರೆ. ಮನೆಗೆ ಬಂದ ನಂತರ ಅವರ ಕಾರ್ಯಗಳಾದ ತಕ್ಷಣ ಮರುದಿನದ ತಯಾರಿಗಳಾಗಬೇಕು. ಹಾಗಾಗಿ ಅದರ ಕಡೆ ಪುನಃ. ಹಾಗಾಗಿ ನನ್ನ ಪ್ರಕಾರ ಅವರು ಜೀವನದ ಹೆಚ್ಚಿನ ಗಂಟೆಗಳನ್ನು ಅವರು ಯಾವುದಕ್ಕೆ ಮೀಸಲಿಡ್ತಾರೆ ಅಂತೇಳಿ ಶಿಕ್ಷಣ ವೃತ್ತಿಗೆ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಈ ಒಂದು ಪುಣ್ಯ, ನಾನು ಹೇಳ್ತಾರಲ್ಲ, ಶಿಕ್ಷಣ ಕೊಡುವಂಥದ್ದೊಂದು ಸಣ್ಣ ಕೆಲಸ ಅಲ್ಲ, ಅದೊಂದು ಪುಣ್ಯವಾದ ಕೆಲಸ. ಹಾಗಿರುವಾಗ ಈ ಪುಣ್ಯ ಕೆಲಸದಲ್ಲಿ ತೊಡಗಿಸಿಕೊಂಡಿರುವಂಥ ಎಲ್ಲ ಶಿಕ್ಷಕರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹಾಗೂ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಸರ್. ಅದರ ಜೊತೆಗೆ ನನಗೆ ಕೂಡ ಒಂದು ಮಾರ್ಗದರ್ಶನವಾಗಿ ನೀವು ಹೇಳಿದರೆ ಆಗಲಿ, ನನಗೆ ಧನ್ಯವಾದ ತಿಳಿಸಬೇಕು ಅಂತ ಹೇಳಲಿಕ್ಕೆ ಹೋದರೆ ಇಲ್ಲಿ ನನ್ನ
ನನ್ನ ತಂದೆ ತಾಯಿಯಾದ ನನ್ನ ತಂದೆ ದಿವಂಗತ ಸಂಕಪ್ಪ ಅಂತ, ಅವರು ಈಗ ಪ್ರೆಸೆಂಟ್ ಇಲ್ಲ. ಆದರೂ ಕೂಡ ನನ್ನ ಪ್ರಕಾರ ಅವರು ಈ ಸಂದರ್ಭದಲ್ಲಿ ನನ್ನ ನೋಡ್ತಿದ್ರೆ ಖುಷಿ ಪಡ್ತಿದ್ರು ತುಂಬ. ಆದರೂ ಕೂಡ ನನ್ನ ತಾಯಿಯವರಿದ್ದಾರೆ ಪುಷ್ಪ ಅಂತ. ಸೊ ನಾನು ಪ್ರಸ್ತುತವಾಗಿ ಸೂಟ್ರಪೇಟೆ ನಿವಾಸದಿಂದ ಬಂದಿರುವವನು. ಹಾಗಾಗಿ ನನಗೆ ಅಲ್ಲಿನ ಸುತ್ತಮುತ್ತಲಿನ ಪರಿಸರದ ನನ್ನ ಟೀಮ್ ಉಂಟು. ಹಾಗಾಗಿ ಅವರಿಗೂ ಕೂಡ ಧನ್ಯವಾದ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನ ಜೀವನದಲ್ಲಿ ನನ್ನ ದಾರಿಯಲ್ಲಿ ನನಗೆ ಒಂದು ಮಾರ್ಗದರ್ಶನ ನೀಡಿಕೊಂಡು ಬಂದಿರುವಂಥ ಅದು ನನ್ನ ಗುರುಗಳಾಗಿರ್ಬೋದು ಬಾಲಸುಬ್ರಹ್ಮಣ್ಯ ಅಂತ, ಅದೇ ರೀತಿ ನನ್ನ ಅವರ ಮಿಸ್ಸಸ್ ಆಗಿರ್ಬೋದು ಪ್ರಮೀಳಕ್ಕ ಅಂತ, ಅದೇ ರೀತಿ ನನ್ನ ಅಕ್ಕ ಆಗಿರ್ಬೋದು ಚಂದ್ರಿಕಾ ಅಂತ, ಅದೇ ರೀತಿ ಭಾವ ನನ್ನ ಅಣ್ಣ ಪವನ್ ಆಗಿರ್ಬೋದು, ಎಲ್ಲರೂ ಕೂಡ ನನ್ನ ಜೀವನದಲ್ಲಿ ತುಂಬ ನನಗೆ ಒಲವನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿನ ನಾನು ಏನೇ ಕೆಲಸ ಮಾಡಿದರೂ ಕೂಡ ಅವರ ನನ್ನ ಮಾರ್ಗದರ್ಶನ ಇದ್ದೇ ಇದೆ. ಹಾಗಿರುವಾಗ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರ ಪಾದ ಕಮಲಗಳಿಗೆ ನಾನು ನಮಸ್ಕರಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಅವರ ಒಂದು ಮಾರ್ಗದರ್ಶನ ಇವತ್ತು ನನ್ನನ್ನು ಈ ಒಂದು ನಿಮ್ಮ ಅಭಿಮತ ಸ್ಟುಡಿಯೋದಲ್ಲಿ ನನ್ನನ್ನು ಕೂತ್ಕೊಳ್ಳಿಕ್ಕೆ ಒಂದು ನಮಗೆ ಒಲವು ಮಾಡಿಕೊಟ್ಟಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಸಹ ಅದರ ಜೊತೆಗೆ ನಾನು ಆಗಲೇ ಹೇಳಿದೆ ನಮ್ಮ ಸಂಸ್ಥೆ, ಅದನ್ನು ಖಂಡಿತವಾಗಿಯೂ ನಾನು ಮರೆಯುವಾಗಿಲ್ಲ. ಹಾಗಾಗಿ ಆ ಸಂಸ್ಥೆ ಇವತ್ತು ಉದ್ಯೋಗ ಕೊಟ್ಟದ್ರಿಂದ ಈ ಒಂದು ಸ್ಥಾನದಲ್ಲಿ ನನಗೆ ಕೂತ್ಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿದೆ. ಅದಕ್ಕಿಂತ ಹೆಚ್ಚಾಗಿ ನಾನು ನಿಮಗೆ ಹೇಳುವಂಥದ್ದು ಇಷ್ಟೇ, ವಿದ್ಯಾರ್ಥಿ ಎಲ್ಲರಿಗೂ ಸಹ ನಾನು ಹೇಳುವಂಥದ್ದು, ಕಲಿಯುವಂಥ ವಿದ್ಯೆ ನಾವು ಅದನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಕಲ್ತ್ರಿ ಖಂಡಿತವಾಗಿಯೂ ಅದು ನಮ್ಮ ಕೈ ಬಿಡುವುದಿಲ್ಲ. ಅದು ಎಲ್ಲದಕ್ಕೂ ನಮ್ಮನ್ನು ಮಿಗಿಲಾಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಆಗಲಿ ನಮ್ಮನ್ನು ಸಾಧನೆ ಮಾಡಬೇಕು ಅಂತ ಹೇಳಿದರೆ ನೋಡಿ, ಪ್ರತಿಯೊಂದು ಈಗ ಈ ಸ್ಟುಡಿಯೋದಲ್ಲಿ ಎಲ್ಲರೂ ಇದ್ದೀರಿ. ಸೊ ಪ್ರತಿಯೊಬ್ಬರು ಕೂಡ ಯಾಕೆ ಆ ಕ್ಷೇತ್ರಕ್ಕೆ ಹೋಗ್ತೀರಿ ಅಂತ ಹೇಳಿದರೆ ಅವರು ಕಲ್ತ ವಿದ್ಯೆ, ಅದು ಸಣ್ಣ ಕೆಲಸ ಆಗಿರ್ಬೋದು ದೊಡ್ಡ ಕೆಲಸ ಆಗಿರ್ಬೋದು, ಎಲ್ಲದಕ್ಕೂ ನಾವು ಬೇಸ್ ಅಂತ ಹೇಳಿದರೆ ಅಥವಾ ಮೂಲ ಅಂತ ಹೇಳಿದರೆ ಅಂತ ಅವರು ಕಲ್ತ ವಿದ್ಯೆ. ಹಾಗಾಗಿ ಆ ವಿದ್ಯೆಗೆ ಮಹತ್ವ ತುಂಬ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಇಂಥ ಎಲ್ಲ ಸಾಧನೆ ಮಾಡಿ ಎಲ್ಲರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ, ಅವರಿಗೆ ಧನ್ಯವಾದ ತಿಳಿಸ್ತೇನೆ. ಎಸ್ ಸರ್, ಧನ್ಯವಾದಗಳು. ಎಸ್ ಮ್ಯಾಮ್, ನಿಮ್ಗೆ ಯಾರಿಗಾದರೂ ಥ್ಯಾಂಕ್ ಯು ಅಥವಾ ಧನ್ಯವಾದ ಅಂತ ಹೇಳಿಕ್ಕಿದ್ರೆ? ಸರ್, ನನಗೆ ದೇವರನ್ನೊಳಗೊಂಡು ನನ್ನೆಲ್ಲ ಕುಟುಂಬದವರಿಗೆ ಥ್ಯಾಂಕ್ಸ್ ಸರ್. ನನ್ನದು ಧನ್ಯವಾದ ಹೇಳಲಿಕ್ಕಿರೋದು ನನಗೆ ಅವರಿಗೆ. ಸಾರಿ ಅಂತ ಕೇಳಲಿಕ್ಕಿರೋದು, ಮುಂದೆ ಇಂತಹ ವೇದಿಕೆ ಸಿಗ್ತದಾ ಇಲ್ವಾ ಅಂತ ಗೊತ್ತಿಲ್ಲ. ಒಂದು ನನಗೆ ಸಾರಿ ಅಂತ ಕೇಳಲಿಕ್ಕಿರುವಂಥದ್ದು, ಏನಾದರೂ ತಪ್ಪು ಮಾಡಿದರೆ ನನ್ನ ಅಪ್ಪ ಅಮ್ಮನಿಗೆ ಏನಾದರೂ ನೋವು ಮಾಡಿದರೆ ದಯವಿಟ್ಟು ಈ ಸಂದರ್ಭದಲ್ಲಿ ನನ್ನನ್ನು ಅವರು ಕ್ಷಮಿಸಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು ಸರ್. ಎಸ್ ಮ್ಯಾಮ್, ಖಂಡಿತವಾಗಿಯೂ ನನಗೂ ಕೂಡ ನೀವೊಂದು ಮೂವರ ಜೊತೆ ಹಿರಿಯ ವ್ಯಕ್ತಿಗಳ ಜೊತೆ ಕೂತ್ಕೊಂಡು ನಿಮ್ಮನ್ನೊಂದು ಸಂದರ್ಶಿಸುವಂತಹ ಈ ಯೋಗ ನನಗೊಂದು ಸಿಕ್ಕಿತು. ಇದಕ್ಕೆ ಕಾರಣ ಮುಖ್ಯವಾಗಿ ಹೇಳಬೇಕಂದ್ರೆ ನನ್ನ ಒಂದು ಅಭಿಮತ ವಾಹಿನಿ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಒಂದು ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯ ಶ್ರೀಮತಿ ಪದ್ಮಶ್ರೀ ಮೇಡಮ್ ಇವರ ಮುಖೇನ ಈ ಒಂದು ನಿಮ್ಮ ಒಂದು 3 ಜನ ವ್ಯಕ್ತಿಗಳನ್ನು ನಾನೊಂದು ಸಂದರ್ಶನ ಮಾಡುವಂಥ ಅವಕಾಶ ಸಿಕ್ತು. ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮವಾದ ಜ್ಞಾನದೀವಿಗೆ ಕಾರ್ಯಕ್ರಮಕ್ಕೆ ನಮ್ಮ ಈ 3 ಶಿಕ್ಷಕರನ್ನು ಗುರುತಿಸಿ ನಮಗೊಂದು ಈ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಂತಹ ಅಭಿಮತ ವಾಹಿನಿಯವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಅದೇ ರೀತಿ ಪದ್ಮಶ್ರೀ ಮ್ಯಾಮ್ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಜೊತೆ ಸಂದರ್ಶನವನ್ನು ನೀಡಿದಂತಹ ಕಿರಣ್ ಶೆಟ್ಟಿ ಅತ್ತೂರ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು ಸರ್. ಸರ್, ನಿಮ್ಮ ಒಂದು ಮಾತುಗಳಿಗೆ ಹೇಳಬೇಕಾದ್ರೆ ಪ್ರಪಂಚದಲ್ಲಿ ಎಲ್ಲಾ ವೃತ್ತಿಗಳು ಕೂಡ ಶ್ರೇಷ್ಠವಾದದ್ದೇ, ಅದರ ಬಗ್ಗೆ ಮಾತಿಲ್ಲ. ಅದನ್ನೊಂದು ನಾವು ವೃತ್ತಿ ಅಂತ ಹೇಳ್ಬಾರ್ದು. ಆದ್ರೂ ಏನ್ ಮಾಡ್ಬೇಕಂತ ಅದನ್ನು ನಾವು ಸೇವೆ ಅಂತ ಹೇಳಿದ್ರೆ ಹಾಗಾದ್ರೆ ಅವರು ಸ್ಯಾಲರಿ ತಗೊಳ್ಳಲ್ವಾ ಟೀಚರ್ಸ್ನವರು ಅಂತ ಒಂದು ಮಾತುಗಳು ಬರುತ್ತೆ. ಹೌದು, ಖಂಡಿತವಾಗಿ. ಯಾಕಂದ್ರೆ ಟೀಚರ್ಸ್ನವರಿಗೂ ಸಂಬಳ ಕೊಡ್ಲೇಬೇಕು, ಯಾಕಂದ್ರೆ ಅವರಿಗೂ ಒಂದು ಜೀವನ ಎನ್ನುವಂಥದ್ದಿದೆ. ಆದ್ರೆ ನಿಸ್ವಾರ್ಥವಾಗಿ ಅವರು ತಮ್ಮ ಸೇವೆಯನ್ನ ಮಾಡ್ತಾರೆ. ಯಾವ ರೀತಿ ಅಂತ ಹೇಳ್ಬೇಕಾದ್ರೆ ತಮ್ಮಲ್ಲಿರುವಂತಹ ಜ್ಞಾನವನ್ನ ಇನ್ನೊಬ್ಬರಿಗೆ ದಾರಿ ಎರೆದು ಕೊಡ್ತಾರೆ. ಅದರ ನಂತರ ಆ ಒಂದು ವಿದ್ಯಾರ್ಥಿ ಅವರಿಂದ ಏನ್ ಕಲ್ತಿರ್ತಾನೋ ಅವನು ಉನ್ನತ ಸ್ಥಾನಕ್ಕೆ ಬೆಳೆದು ನಿಂತಾಗ ಮೊದಲಿಗೆ ಖುಷಿ ಆಗೋದು ಯಾರಿಗೆ ಅಂದ್ರೆ ಅದು ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ನನಗಿಂತ ಒಂದು ಹಂತ ಉನ್ನತವಾಗಿ ಬೆಳಿಬೇಕಂತ ಆಶಿಸುವವನೇ ಅದು ಗುರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ಗುರು ಹಾಗೂ ಶಿಕ್ಷಕ ತುಂಬಾ ಮಂದಿ ಆಗ್ತಾರೆ, ಆದ್ರೆ ಗುರು ಅಂತ ಆಗುವವನು ಯಾರಂದ್ರೆ ಅದು ವಿದ್ಯಾರ್ಥಿಗಳ ಗುರಿಯನ್ನ ರೂಪಿಸುವವನು ಅಂತ ಹೇಳಿಕೆ. ಮತ್ತೊಮ್ಮೆ ತಮ್ಮ ಮೂವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ವಾಹಿನಿಯ ಮುಖೇನ ಸಲ್ಲಿಸ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ಇವತ್ತಿನ ವಿಶೇಷ ಜ್ಞಾನದೀವಿಗೆ. ಇಂತಹ ನಿತ್ಯ ನಿರಂತರ ಸುದ್ದಿ ಹಾಗೂ ಮನರಂಜನೆಗಳಿಗಾಗಿ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ವಂದನೆಗಳು.